ಸಾವಿತ್ರಮ್ಮ, ಸಾವಿತ್ರಮ್ಮ, ಬನ್ನಿಣ್ಣ. ಏನು ಇವತ್ತು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? 9 ಗಂಟೆ ಆಯ್ತಲ್ಲಮ್ಮ. ಸೂರ್ಯ ನೆತ್ತಿ ಮೇಲೆ ಬಂದು ನನ್ನ ಬೋಳ್ತಲೆ ಸುಡೋ ಹೊತ್ತಾಯ್ತು. ಪರಂದಾಮ ಇನ್ನೂ ಎದ್ದಿಲ್ವಾ? ಎದ್ದಿದ್ದಾರೆ. ಏನ್ ವಿಷಯ? ಆಚೆ ಹೋಗೋ ಪ್ರೋಗ್ರಾಮ್ ಏನಾದ್ರೂ ಇದೆಯಾ? ರಮಣಿಗೆ ಗಣ್ಣು ನೋಡಕ್ ಹೋಗ್ತಾ ಇದೀವಮ್ಮ. ಅಯ್ಯೋ, ನಿಮ್ ಬಾಯಿ ಸಕ್ಕರೆ ಹಾಕ. ಅವ್ರ ಈ ವಿಷಯ ನನಗೆ ಹೇಳಲೇ ಇಲ್ವಲ್ಲ. ಕಾಫಿ ಆಮೇಲೆ ಮೊದಲು ಸಕ್ಕರೆ. ನೋಡಮ್ಮ, ನಮ್ ರಮಣಿಗೆ ಇಷ್ಟು ದಿನ ಇದ್ದ ಕೆಟ್ಟ ಕಾಲ ಹೋಗಿ ಈಗ ಗುರುಬಲ ಬಂದಿದೆ. ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡೋಣ ಅಂತ. ಕೌಶಲ್ಯ ಸುಪ್ಲಜಾ ಲಾಮ ಪೂಲ್ವಾ ಸಂಧ್ಯಾ ಪ್ಲವತ್ತತೆ ಉತ್ತಿಷ್ಟ ನಲಶಾದೂಲ ಕರ್ತವ್ಯಂ ದೈವ ಮಾನ್ಯಿಕಂ. ಅಕ್ಕ, ಉತ್ತಿಷ್ಟೋ. ಅಪ್ಪ ನಿಂಗೆ ಕಣ್ಣು ನೋಡಕ್ ಹೋಗ್ತಿದ್ದಾರೆ. ಹಾ, ನನಗೆ ಕಣ್ಣು ನೋಡಕ್ ಹೋಗ್ತಾ ಇದ್ದಲ್ಲ. ಅಯ್ಯಪ್ಪ, ನನ್ನ ಪ್ಲಾಸ್ನೆ ಮುಟ್ಟು ಬಿಡ್ತ ದೇವಲಿಗೆ ಅಂತ ನಮ್ಮಪ್ಪ ದೊಡ್ಡ ಮನ್ಸು ಮಾಡ್ಬಿಟ್ಲಲ್ಲ. ಎಂತ ಸುದ್ದಿ ತಂದೆ ನನ್ ಚಿನ್ನ, ನನ್ ಲನ್ನ, ನನ್ ಲನ್ನ. ಜೀವನದಲ್ಲಿ ಮದ್ವೆ ಆಸೆ ಒಂದ್ ಬಿಟ್ರೆ ಬೇರೆ ಏನು ಇಲ್ಲ ಅಲ್ವಾ ಅಕ್ಕ? ಸುಮ್ನಿಲ್ಲಮ್ಮ, ಸಾಕು. ನಮ್ಮ ವಯಸ್ಸಿನ ಹೆಣ್ಮಕ್ಳೆಲ್ಲ ಇಷ್ಟೊತ್ತಿಗಾಗ್ಲೇ 4 ಮಕ್ಳು ಎತ್ತಿದ್ದಲೆ. 2 ಕಂಕ್ಳಲ್ಲಿ 2 ತೊಟ್ಲಲ್ಲಿ. ಇನ್ನು 3 ವರ್ಷ ನಾನೇನಾದ್ಲು ತಡ ಮಾಡ್ಬಿಟ್ಲೆ, ಅಯ್ಯಯ್ಯೋ ಬತ್ತೋದು ಬೆಂಡೆಕಾಯಿ ಆದಂಗ ಆಗ್ಬಿಡ್ತೀನಿ. ನಾನಂತೂ 4 ವರ್ಷ ಮದ್ವೆ ಆಗಲ್ಲಪ್ಪ. ನಂಗೆ ನಂದೇ ಆದಂತ ಬೇರೆ ಆಸೆಗಳಿವೆ. ನಿಂತರ ಬರೀ ಹೇರೋದಲ್ಲ. ಮಂಡಲ, ನಾನಿಷ್ಟು ಅರ್ಜೆಂಟ್ ಮಾಡಿನೇ ನನಗೆ ಈ ಗತಿ. ನೀನೇನಾದ್ಲು ಅರ್ಜೆಂಟ್ ಮಾಡಲಿಲ್ಲ ಅಂದೆ ಕಾವಿ ಹಾಕೊಂಡು ಆ ಡಿಂಗ್ ಡಿಂಗ್ ಅಂತ ಆಶ್ರಮದಲ್ಲಿ ಕುತ್ಕೋಬೇಕಾದ್ರೆ ಗೊತ್ತೇನೆ ಮಂದಲ. ನೋಡಕ್ಕ, ನೀ ನನ್ನ ABCD ಅನ್ನು ಅನ್ನು ನಂಗೆ ಬೇಜಾರಿಲ್ಲ. ಆದ್ರೆ ಈ ಕೆಟ್ಟದಾಗೆ ಮಂದಲ ಅಂತ ಮಾತ್ರ ಕರಿಬೇಡ. ನನ್ನ ಹೆಸರು ಮಂದಾರ. ಮಂಡಾಲ. ನಾನೇನ್ ಮಾಡ್ಲಮ್ಮ? ನಂಗೆ ಮಂಡಾಲ ಅನ್ನಕ್ ಬರಲ್ಲ. ನಂಗೆ ಎಲ್ಲ ಆ ದೇವ್ಲು ಕೊಟ್ಟ, ಅಲ್ಲಾನೇ ನನ್ನ ಬಾಯಿಂದ ಕಿತ್ಕೊಂಡ್ಬಿಟ್ಟ. ನಿನ್ನಂಗೆ ಎಲ್ಲ ಸರಿಯಾಗಿ ಕೊಟ್ಟಿದ್ಲೆ ಇಷ್ಟೊಂದು ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ವಾ? ಆಗಲ್ಲ ಅಕ್ಕ, ವಸಂತ, ಬೇಗ ಬಾಲೆ. ಏನೇ? ಅಯ್ಯೋ ಬಾಲೆ. ಇರು, 1 ನಿಮಿಷ ಸೀರೆ ಉಟ್ಕೊಂಡು. ಅಯ್ಯೋ, ನೀ ಸೀರೆ ಬೇಕಲ್ಲ, ಆಮೇಲೆ ಉಟ್ಕೊಮ್ಮ. ನೀನ್ ಬರ್ಲಿಲ್ಲ ಅಂದ್ರೆ ಯಾಕೆ ಹಾಕಿರ್ಚ್ಕೋತಾ ಇದೀಯಾ? ನೋಡೆ, ಇವಳು ಏನಂದ್ಲು ಗೊತ್ತಾನೆ? ಗೊತ್ತಾಗ್ದೇರಕ್ಕೆ ನೀವಿಬ್ರೇನ್ ಗುಟ್ಟಾಗ ಮಾತಾಡ್ತಿದ್ದೀರಿ. ರೋಡಲ್ಲಿ ಹೋಗೋರೆಲ್ಲ ಕೇಳಿಸ್ಕೊತಿದ್ದಾರೆ. ಏನೇ, ನಿನಗಾದ್ರೂ ಬುದ್ಧಿ ಬೇಡವಾ? ನಮ್ಮ ಮುದ್ದು ಅಕ್ಕನಿಗೆ ಅಪರೂಪಕ್ಕೆ ಒಂದು ಗಂಡು ನೋಡ್ತಿದ್ದಾರೆ. ಅವಳು ಸಂತೋಷವಾಗಿರ್ಬೇಕಾದ ದಿನ ಇದು. ಹೋಗಿ ಇವತ್ತೇ ರೇಗಿಸ್ತಿದ್ದೀರಲ್ರೆ. ಸಾರಿ ಅಕ್ಕ, ನಾನು ಸುಮ್ಮನೆ ತಮಾಷೆ ಹೇಳಿದ್ದು, ಬೇಜಾರು ಮಾಡ್ಕೋಬೇಡ. ಪಲ್ವಾಗಿಲ್ಲ ಬಿಡು, ನಾನು ಪರ್ಫೆಕ್ಟ್ಲಿ ಆಲ್ರೈಟ್. ನೋಡಿ, ಎಲ್ಲ ವಿಷಯದಲ್ಲೂ ಆತರ ಪಡೋ ಹಾಗೆ ಈ ವಿಷಯದಲ್ಲೂ ಆತರ ಪಡಬೇಡಿ. ಯಾವ ವಿಷಯದಲ್ಲಿ ಯಾವಾಗ ಎಲ್ಲೆಲ್ಲಿ ಆತರ ಪಟ್ಟಿದೆ ನಾನು? ನನ್ ಮಾತ್ ಕೇಳಿ. ನೀವು ಹೋಗ್ತಾ ಇರೋದು ಹುಡುಗನ್ ನೋಡೋಕೆ. ಹುಡುಗ ಚೆನ್ನಾಗಿದ್ದಾನ, ಚೆನ್ನಾಗಿ ಓದಿದಾನ, ಒಳ್ಳೆ ಗವರ್ಮೆಂಟ್ ಕೆಲಸದಲ್ಲಿದ್ದಾನ, ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದ್ಯಾ ಅಂತ ವಿಚಾರಿಸಿ ಆಮೇಲೆ ಹುಡುಗನ್ ನೋಡ್ಬೇಕು. ಒಬ್ಬ ಅಲ್ದೇ ಇದ್ರು ಪರವಾಗಿಲ್ಲ, 10 ಜನ ಆದ್ರೂ ತಪ್ಪಿಲ್ಲ. ಹೋಗ್ತಾ ಇರೋದೇ ಅದೇ ಕೆಲಸಕ್ಕೆ, ವಿಚಾರ ಮಾಡದೇ ಇರ್ತೀನಿ. ಜೊತೆಗೆ ನಾನು ಹೋಗ್ತಾ ಇದೀನಲ್ಲಮ್ಮ, ಹಾಗೆ ತಲಾಶ್ ಮಾಡ್ಬಿಡ್ತೀನಿ. ಇದೇನ್ರಮ್ಮ, ಸಾಲಾಗಿ ನಿಂತ್ಕೊಂಡು ಕಣ್ಣು ಹೊಡೆದು ಕರಿತಾ ಇದ್ದೀರಲ್ಲ, ಏನ್ ಸಮಾಚಾರ? ಅಂಕಲ್, ಅದು ಅಕ್ಕ ನಿಮ್ ಹತ್ರ ಏನು ಮಾತಾಡ್ಬೇಕಂತೆ. ನೀವೇ ಹೇಳಲ್ಲ. ಗಂಡು ನೋಡ್ತಿರೋದು ನಿನಗೆ, ನೀನೇ ಹೇಳು. ಅದೇನಂತ ಹೇಳಿ, ಸುಮ್ಮನೆ ಸಸ್ಪೆನ್ಸ್ ಇಡ್ಬೇಡಿ, ನನಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಅಂಕಲ್, ನೀವು ನಂಗೆ ಗಂಡು ನೋಡಕ್ ಹೋಗ್ತಿದ್ದಿಲ್ಲ? ನಂಗೆ ಬ್ಯಾಂಕ್ ಮ್ಯಾನೇಜರ್ ಇಲ್ಲ ಸ್ಕೂಲ್ ಮೇಸ್ಟ್ಲು ನೋಡ್ಕೊಂಡ್ ಬನ್ನಿ ಅಂಕಲ್. ಅದೇನು ಅವರೇ ಆಗ್ಬೇಕಾ ನಿಂಗೆ? ಬ್ಯಾಂಕ್ ಮ್ಯಾನೇಜರ್ ಸ್ಕೂಲ್ ಮೇಸ್ಟ್ಲು ಆದ್ಲೆ ತಿಂಗಳ ಸಂಬಳ ಗ್ಯಾರಂಟಿ, ಮಜಾ ಮಾಡೋಕೆ ವಲ್ಲ ಲಜ್ಜಾ ಗ್ಯಾರಂಟಿ. ನೆಟ್ಟಗೆ ಮಾತಾಡಕ್ ಬರಲ್ಲ, ಕಂಡೀಷನ್ ಬೇರೆ. ಅಂಕಲ್, ಬರೀ ಕೆಲಸ ಮಾತ್ರ ನೋಡ್ಬೇಡಿ, ನೋಡೋಕ್ ಹುಡುಗ ಚೆನ್ನಾಗಿರ್ಬೇಕು, ಪರ್ಸನಾಲಿಟಿನೂ ಒಳ್ಳೇದಿರ್ಬೇಕು, ಕಲ್ಲಲ್ಲಿ ನಿಲ್ಬೇಕು. ನನ್ನ ಹತ್ರ ಹೇಳಿದಿರಲ್ಲ, ಓಕೆ, ನೋ ಪ್ರಾಬ್ಲಮ್. ಅಂಕಲ್, ನೀವೇನಾದ್ರೂ ಈ ಕೆಲಸ ಸಕ್ಸಸ್ ಮಾಡ್ಕೊಂಡು ಬಂದ್ಬಿಟ್ಲೆ ನನ್ನ ಕಡೆಯಿಂದ ನಿಮ್ಗೊಂದು ಪ್ರೆಸೆಂಟೇಷನ್. ಈ ಬಾಣ್ಲಿ ತಲೆಗೆ ಒಂದು ವಿಗ್. ಎಲ್ಲಿರುವೆ
ಸೊಳ್ಳೆ ನೀನು ಮನೆಗೆ ಮಾರಕ ಲೋಕ ಕಂಟಕ ಮಾರಕ ಸೊಳ್ಳೆ ಎಲ್ಲಿರುವೆ ನೀನು ಸೊಳ್ಳೆ ಕೇಳೋ ಮಾತು ಹೇಳಿದ್ರೆ ಕೇಳಬಹುದು ಎಲ್ಲಿರುವೆ ಕೂರು ನನ್ನ ಮಗನೇ ದಾರಿಲಿ ಬರೋದು ಕಾಣದಿಲ್ವೇನೋ ನಿನಗೆ? ಓಯ್, ನಿನ್ ಕಣ್ಗೇನ್ ಕಾಕ ಕುಕ್ಕದ ಔಷಧಿ ಹೊಡೆಯೋದು ಕಾಣಕ್ಕಿಲ್ವಾ? ರಸ್ತೆ ಕಣ್ಣು ಮುಚ್ಕೊಂಡು ಹೋದ್ರೆ ಹಂಗೆ ಆಗೋದು ಬುಟ್ಟ ಅಂದ್ರೆ ಎಲ್ಲ ಡಿ ನನ್ನ ಮಗನೇ. ರಸ್ತೆಯಲ್ಲಿ ಸೊಳ್ಳೆ ಸಾಯಿಸೋನಿಗೆ ಎಷ್ಟು ಕೊಬ್ಬು ಅಂತೀನಿ. ಅಟ್ಲೀಸ್ಟ್ ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವಾ? ಲವ್ ತಪ್ಪಲೆ ನೀನ್ ಅವನಿಗೆ ಮರ್ಯಾದೆ ಕೊಟ್ರಲ್ವೇನೋ, ಅವನ್ ನಿನಗೆ ಮರ್ಯಾದೆ ಕೊಡೋದು. ಸರಿಯಾಗಿ ಹೇಳಿದ್ರಿ, ಬುದ್ಧಿನೇ ಇಲ್ಲ ಈ ಮನ್ಸಂಗೆ. ಬುದ್ಧಿ ಅಲ್ಲ, ಟ್ಯೂಬ್ ಲೈಟ್. ಹಾ ಸರಿ. ಈ ಊರಿಗೆ ಹೊಸಬ ಅಂತ ಕಾಣುತ್ತೆ. ಎಷ್ಟ್ ಬೇಗ ಕಂಡಿಡ್ಕೊಬಿಟ್ರಿ ನೀವು? ನೀವೊಂದು ಕೆಲಸ ಮಾಡ್ಬೇಕಲ್ಲ. ಮಾಡ್ತಾ ಇದೀನಲ್ಲ ಇಲ್ಲೇ. ಈ ಕೆಲಸನ ನಮ್ ಮನೇಲಿ ಮಾಡ್ಬೇಕು. ಮಾಡೋಣ ಬಿಡಿ. ಇದೇ ಗಲ್ಲಿಲಿ ಕೊನೆ ಮನೆ. ಇರ್ಲಿ ಬಿಡಿ. ನಮ್ ಮನೆ ಹಿತ್ಲಲ್ಲಿ ಹಾ. ಸಿಕ್ಕಾಪಟ್ಟೆ ಕಾಂಗ್ರೆಸ್ ಬೆಳೆದ್ಬಿಟ್ಟಿದೆ. ಬೆಳೆದಿರ್ಲಿ ಬಿಡಿ. ಒಳ್ಳೆ ಕಾಟ ವಿಪರೀತ ಆಗ್ಬಿಟ್ಟಿದೆ. ಇರ್ಲಿ ಬಿಡಿ. ಅದಕ್ಕೆ ಈ ಔಷಧಿ ಹೊಡೆದ್ಬಿಡ್ತೀಯಾ? ವಾಡಿಯಾನ ಬಿಡಿ. ಹಾಗೇನೆ ಹಾ. ನಮ್ ಟಾಯ್ಲೆಟ್ಗೂ ಹೊಡೆದು ಬಿಡು. ಘಮ ಘಮ ಅಂತಿರ್ಬೇಕು. ಯಾಕೆಂದ್ರೆ ನಮ್ ಮಗಳ್ ನೋಡಕ್ಕೆ ಗಂಡು ಬರ್ತಿದಾನೆ. ಹಾಗೆ ಇವ್ರ ಮನೆ ಎದುರುಗಡೆನೆ ನಮ್ಮನೆ, ಅಲ್ಲಿಗೂ ಹೊಡೆದು ಬಿಡು. 2 ಮನೆದು ಸೇರಿ ತಗೋ 4 ಕಾಣಿ. ಏನಂದೆ ಯೋ ನಾ ಕಾಣೆ ಬಿಕ್ಸಕ್ಕದವ್ನಿಗೆ ಹಾಕಿದ್ರು ಮೊಕ್ಕದ ಮೇಲೆ ಥತ್ ಅಂತ ಬಿಸಾಕ್ತಾನೆ. ನಾ ಹೊಡಿಯೋ ಔಷಧಿಗೆ ನಾ ಕಾಣೆನಾ? ಲೈ, ಸರ್ಕಾರಿ ಔಷಧಿಗೆ ನೀರ್ ಬೆರೆಸಿ ಹೊಡಿಯೋ ನಿನಗೆ ಇನ್ನೆಷ್ಟು ಕೊಡ್ಬೇಕು? ಯೋ ನಾನ್ ಏನೇ ಹೊಡೆದ್ರು ನೀರ್ ಬೆರೆಸೆ ಹೊಡೆಯೋದು, ಸ್ಟೇಟ್ ಹೊಡೆಯಕ್ಕಿಲ್ಲ ಗೊತ್ತಾ? ನೋಡ್ದಾ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಡ್ತಾನೆ ಇವನು. ನೀನ್ 4 ಕಾಣೆ ಕೊಡ್ತೀನಿ ಅಂದ್ರೆ ಅವನ ಅಷ್ಟೇ ಮಾತಾಡೋದು. ಅವನ ಮಾತೇನಪ್ಪ, ತಗೋಲಿ ನಾನು 2 ರೂಪಾಯಿ ಕೊಡ್ತೀನಿ. ನಮ್ ಮನೆಗೆಲ್ಲ ಔಷಧಿ ಹೊಡೆದ್ಬಿಡು. ಬರ್ಲಾ? ದೇವ್ರ ಒಳ್ಳೇದ್ ಮಾಡ್ಲಿ. ಮರುವಾದೆ ಅಂದ್ರೆ ಇದು. ಯೋ ನಿಂತ್ಗಳೇ, ಏಟ ಇದು? 2 ರೂಪಾಯಿ. ಮತ್ತೆ 4 ಕಾಣಿ ಕೊಡ್ತೀನಿ ಅಂತೀಯ? ನಮ್ಮವರೆಲ್ಲ ಸೇರ್ಕೊಂಡು 4 ದಿವಸ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗೆ ಪುಸ್ ಪುಸ್ ಅಂತ ಹೊಡೆಯೋದ್ ಬಿಟ್ಬಿಟ್ರೆ ಗಮ್ಮಂತದಲ್ಲ. ಗೊತ್ತಾಯ್ತದೆ ನಮ್ ಯೋಗ್ಯತೆ. ಉಗಿದ್ರು ಔಷಧಿ ವಾಸನೆ ಬರ್ತಾ ಇದೆಯಲ್ಲ. ಓಡುವ ನದಿ ಸಾಗಲವ ಬೆಳೆಯಲೇಬೇಕು, ನಾನು ನೀನು ಎಂದಾದಲು ಸೇಲಲೇಬೇಕು, ಸೇಲಿ ಬಾಳಲೇಬೇಕು, ಬಾಳು ಬೆಲ್ ಬೆಲ್ ಬೆಲ್. ನಿಮ್ಮ ಅಪ್ಪ ಅವರು ಈ ಔಷಧಿನ ಗಿಡಕ್ಕೆ, ಕಾಂಪೌಂಡ್ಗೆ, ಮನೆಗೆ ಎಲ್ಲ ಹೊಡಿಯಂದವ್ರೆ. ಒಸಿ ನೀರ್ ಕೊಟ್ರೆ ಮಿಕ್ಸ್ ಮಾಡಿ ಪ್ರೇ ಹೊಡೆದು ಬಿಡ್ತೀನಿ. ಇವನ ಮುಖಕ್ಕೆ ಇಂಗ್ಲಿಷ್ ಬೆಲೆ ಕೇಡು. ಏಯ್, ಅವ್ನ್ ನೀಲ್ ಕೇಳ್ತಾವನೆ, ನೀಲ್ ತಗೊಂಬ ಹೋಗು. ದಲಿಡ್ಲ. ನಾನ್ ಕೇಳಿದ್ದು ನೀರು, ಇಂಗ್ಲಿಷ್ನಾಗೆ ವಾಟರ್ ಅಂತಾರ. ನಾನು ಹೇಳಿದ್ದು ನೀಲೆ, ವಾಟಲ್ ವಾಟಲ್. ಅಯ್ಯ, ನೀವ್ ಯಾವ್ದೋ ಬೇರೆ ಐಟಮ್ ಹೆಸರು ಹೇಳ್ತಾ ಇದೀರಾ. ನಾ ಕೇಳಿದ್ದು ನೀರು ನೀರು ನೀರು. ಏಯ್, ಹೆಂಗೈತೆ ಮೈಗೆ? ಆಮ ಇಲ್ಲಾಕಮ್ಮ ನೀರು. ಅಲ್ಲ, ನಿಮ್ಮ ಅಪ್ಪ ಹೇಳ್ತಾ ಇದ್ರು ಮನೆಗೆ ಯಾರೋ ಹೆಣ್ಣು ನೋಡಕ್ ಬರ್ತಾರೆ ಅಂತ. ಯಾರಿಗೆ? ಇವ್ರಿಗ? ಏಯ್, ಏನಲ್ಲಲೇ ಬಲ್ತಾ ಬಲ್ತಾ ಹತ್ಲನೆ ಬಲ್ತಾ ಇದೆಯಲ್ಲ, ಬೇಕಾ? ಅಯ್ಯಯ್ಯ, ಈ ಅಮ್ಮ ಬೈತಾವಳ ಹೊಗಳ್ತಾವಳ ಒಂದು ಗೊತ್ತಾಗಿಲ್ಲ. ನೀರ್ ಸಾಕು ಬಿಡಮ್ಮ, ಔಷಧಿ ಹೊಡ್ಕ ಹೋಯ್ತೀನಿ. ವರದಕ್ಷಿಣೆ ಗಿರದಕ್ಷಿಣೆ ಕೊಡೋಕ್ ಆಗಲ್ಲ. ಏನೋ ಪರೋಪಚಾರ ಅಂತ 8,000 ಸ್ವಲ್ಪ ಬಂಗಾರನು ಹಾಕಬಹುದು. ಅದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ. ಏನ 8,000ನ? ಯಾವ ಗೌರ್ಮೆಂಟ್ ಕೆಲಸನೂ ಸಿಗಲ್ಲ. ಕಂಟೋನ್ಮೆಂಟ್ ಅಲ್ಲಿರೋ ಕೂಲಿ ಕೆಲಸವನ್ನೇ ಸಿಗೋದು. ಏನೋ ಕೂಲಿ ಕೆಲಸ ಇಲ್ಲ, ಕರೋಡ್ಪತಿ ಅಮಿತಾಬ್ ಬಚ್ಚನ್ನೇ ಸಿಗ್ತಾನೆ. ಯಾಕಲೇ ತಪ್ಪಲೆ? ಸ್ವಲ್ಪ ಎದ್ದು ಬಾ. ಎದ್ದು ಬಾಪ್ಪ ನೀನು. ಏನದು? ನಿಂತ್ಕೊಳ್ಳೋ, ಅದೇನು ಗುಟ್ಟು? ಪರಂದಾಮು, ನೀನು ಒಳ್ಳೆ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ. ನಾನಿಲ್ಲ ಅನ್ನೆ. ಖರ್ಚಿಗೆ ಹೆದರಿ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡವೋ. ನಿನಗೆ ದುಡ್ಡು ಏನೋ ಕಮ್ಮಿ, ಒಂದಲ್ಲ ಅಂದ್ರೆ 2 ಮನೆ ಇದೆ. ಅದರಲ್ಲಿ 1 ಮನೆ ಮಾಡಿದ್ರು ಕಮ್ಮಿ ಅಂದ್ರೂ 20 ಲಕ್ಷ ರೂಪಾಯಿ ಸಿಗುತ್ತೆ. ಜೋರಾಗಿರೋ ಗಣ್ಣೆ ನೋಡೋ. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋಳಿಗೆ ಖರ್ಚು ಎಷ್ಟು ಮಾಡಿದ್ರೇನು? ಈಗ ಮಾಡ್ತಿರೋದೇ ಜಾಸ್ತಿ ಕಣ. ಬಾಬಾ ಕೂತ್ಕೋ. ಅಪ್ಪ ಬ್ರೋಕರು, ಇವರಿಗೆ ಕೂಲಿ ಮಾಡೋರೇ ಬೇಕಂತೆ, ತೋರ್ಸು. ಇವನು ಲಾರಿ ತೊಳೆಯೋನು, ಇವನು ಗಾಂಧಿ ಬಜಾರಲ್ಲಿ ಕಡಲೆಕಾಯಿ ಮಾರೋನು. ಅಣ್ಣ ಬ್ರೋಕರ್ ಅಣ್ಣ, ಇವರಿಗಿಂತ ಸ್ವಲ್ಪ ಹೈ ಲೆವೆಲ್ ನಲ್ಲಿ ತೋರಿಸು. 10,000 ರೂಪಾಯಿ ಯಾರಿಗೆ ಸಿಗ್ತಾರೆ? ಇವನು ಅಡಿಗೆ ಭಟ್ಟ, ಪರವಾಗಿಲ್ವಾ? ಅಡಿಗೆ ಭಟ್ನ ಕೊಡಿಲಿ. ಅರೆ, ನಮ್ಮ ಐತಾಳ ಇವನು ನಿನ್ಗೆ ಗೊತ್ತಿಲ್ಲ? ಚೆನ್ನಾಗಿ ಗೊತ್ತು. ತಿಂಗಳಿಗೆ 3,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಗುಣದಲ್ಲಿ, ಅಡಿಗೆ ಮಾಡೋದ್ರಲ್ಲಿ, 2ರಲ್ಲೂ ಫಸ್ಟ್ ಕ್ಲಾಸ್. ಹಾಗಾದ್ರೆ ಇವನ್ ಜೊತೆ ಮುಗಿಸ್ಬಿಡೋಣ? ಮುಗಿಸ್ಬೋದು, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್. ಎಲ್ಲ ಓಕೆ,
ಇವನಿಗೆ ಪ್ರಪಂಚದಲ್ಲಿ ಏನೇ ನೋಡಿದ್ರು ಅನುಮಾನ. ಊಟ ಹಾಕಿದ್ರೆ ವಿಷ ಬೆರೆಸಿದಾರೇನೋ ಅಂತ ಡೌಟು, ನೀರ್ ಕೊಟ್ರೆ ಹಲ್ಲಿ ಬಿದ್ದಿರ್ಬೋದೇನೋ ಅಂತ ಡೌಟು. ಒಳ್ಳೇದಾಯ್ತಲ್ಲೋ, ನನ್ನ ಮಗಳನ್ನ ಯಾವ ಕಷ್ಟನೂ ಬರ್ದ ಹಾಗೆ ಚೆನ್ನಾಗಿ ನೋಡ್ಕೋತಾನೆ. ಹೌದು, ಮದುವೆ ಖರ್ಚಿನೆಲ್ಲ ಇವನೇ ನೋಡ್ಕೋತಾನೋ? ಅದಕ್ಕೆ ಅಂತ ಬ್ಯಾಂಕ್ ನಲ್ಲಿ 50,000 ರೂಪಾಯಿ ಇಟ್ಟಿದ್ದಾನೆ. ಪಾಪ ತಂದೆ ತಾಯಿ ಯಾರು ಇಲ್ಲ. ಎಲ್ಲ ಜವಾಬ್ದಾರಿ ನಾನೇ ತಗೋಬೇಕು. ತಗೊಂಡು ಮುಗಿಸ್ಬಿಡೋಣ. ನಿನ್ನ ಮಗಳಿಗೆ ಇವನು ಸ್ವಲ್ಪ ಚಿಕ್ಕನು ಅನ್ಸಲ್ವೇನೋ ಅನಿಸ್ತು. ಅದಕ್ಕೆ 3ನೇ ಮಗಳಿಗೆ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಘೋಸ್ಲು ಬ್ರೋಕರಣ್ಣ, ಒಂದ್ 8,000 ರೂಪಾಯಿ ಒಳಗಡೆ ಯಾವ್ದಾದ್ರು ಚೀಪ್ ರೇಟ್ ನಲ್ಲಿ ಇರೋದು ಇನ್ನೊಂದು ಗಂಡಿದ್ರು ತೋರ್ಸು. ಏನೋ ಇದು ಮಾರ್ಕೆಟ್ ಅಲ್ಲಿ ತರಕಾರಿ ಆರಿಸ್ದಂಗ ಆರಿಸ್ತಾ ಇದೆಯಲ್ಲೋ. ಯಾವನವನು? ಏಯ್, ಮದುವೆ ಖರ್ಚೆಲ್ಲ ಅವನೇ ನೋಡ್ಕೋತಾನೆ ಅಂದ್ಮೇಲೆ ಅದೇ ದುಡ್ಡಲ್ಲಿ ಇನ್ನೊಂದು ಮದುವೆ ಮಾಡ್ಬಿಡ್ಬೋದಲ್ಲ. ಏನೋ ಅದೃಷ್ಟ ರೀ ನಿಮ್ದು. ಗೌರ್ಮೆಂಟ್ ಕೆಲಸದವನೇ ಸಿಕ್ಬಿಟ್ನಲ್ರಿ. ನನಗೆ ಹೆಣ್ಣು ಅಂದ ಆಗಿದ್ರೆ ಸಾಕು, ಹಣ ಮುಖ್ಯ ಅಲ್ಲ ಅಂತ ಬರ್ದಿದ್ದಾನೆ. ಕಸು ತೊಟ್ಟಿ ಔಷಧಿ ಹೊಡಿಯೋನ ನಮಗ್ ಗೊತ್ತಿರೋನಲ್ವೇನಾ? ಗೊತ್ತಿದ್ರೆ ಏನಂತ ಸೊಳ್ಳೆ ಗಲೀಜು. ಏನು ಬಾಯಿಗೆ ಬಂದಾಗ ಮಾತಾಡ್ತಿದ್ರ ಅವನ ಬಗ್ಗೆ? ತಿಂಗಳ ಸಂಬಳ ಎಷ್ಟು ಗೊತ್ತಾ ಅವನಿಗೆ? 2,000 ರೂಪಾಯಿ. ಸೈಡ್ ಇನ್ಕಮ್ ದಿನಕ್ಕೆ 50 ರೂಪಾಯಿ. ಸಾಮಾನ್ಯದ ಮನುಷ್ಯ ಅಲ್ಲ ಸ್ವಾಮಿ ಅವನು. ಇವ್ನ್ ಬಿಡೋದ್ ಬೇಡ್ವೋ? ಒಳ್ಳೆ ಗಿರಾಕಿ ಅಂತ ಕಾಣುತ್ತೆ. ನಿನಗೇನಾದ್ರು ಬುದ್ಧಿ ಇದೆಯೇನೋ? ನಾನಂತೂ ಒಪ್ಪಲ್ಲ. ಸೊಳ್ಳೆ ಹೊಡೆಯೋ ನನ್ನ ಮಕ್ಕಳಿಗೆಲ್ಲ ಮಗಳನ್ನ ಕೊಡ್ತೀಯಾ? ಈ ಕಾಕಿ ಡ್ರೆಸ್ ಅಲ್ಲಿ ನಿನ್ನ ಮಗಳು ನೋಡಿದ್ರೆ ಮನೆ ಬಿಟ್ಟು ಹೊರಟೋಗ್ತಾಳೆ. ಕಾಕಿ ಡ್ರೆಸ್ ನ ತೆಗೆಸ್ಬಿಟ್ಟು ಕಲರ್ ಡ್ರೆಸ್ ನಲ್ಲಿ ಎಂಟ್ರಿ ಕೊಡಿಸ್ಬಿಡೋಣ ಕಣೋ. ನಮ್ ಭಾವಿ ಹೇಳಿ ಅಂದ್ರು. ಇವನು ನಿಮ್ಮ ಅಳಿಯನ ಸರ್ಕಸ್ ರಿಂಗ್ ಮಾಸ್ಟರ್ ಇದ್ದಾನೆ. ಸುಮ್ಮನೆ ಇರೋ. ಏಯ್, ನಮ್ಮ ಅಳಿ ಅಂದ್ರೆ ಕಣ ಕಸ ತೊಟ್ಟಿ ಹೊಟ್ಟೆ ಕಿಚ್ಚ ನನ್ನ ಮಗನೇ. ಅಳಿದ್ರೆ ಬನ್ನಿ ಬನ್ನಿ. ನೀವ್ ನಡೀರಿ ಮಾವ, ನಂಗೆ ಕೆಲಸ ಅದೇ. ಇನ್ಮೇಲೆ ಹುಷಾರಾಗಿರು. ಈ ಮನೆಗೆ ನಾನು ಅಳಿಮಯ್ಯ. ಹೆಚ್ಚು ಕಮ್ಮಿ ಮಾತಾಡ್ದೆ ಪುಸ್ ಪುಸ್ ಟೇಟ್ ಆಗಿ ಔಷಧಿ ಹೊಡ್ಬಿಟ್ಟು ಗೊಟ್ಟ ಹಾಕಿಸ್ಬಿಡ್ತೀನಿ, ಗೊತ್ತಾ? ಏಯ್ ಬಾರಿ ಬಿಡ ಬಿಡ. ನೀನ್ ಯಾವನೋ? ನಾನು ಸಾಹೇಬ್ರು PA. ಅವನೊಬ್ಬ ದೊಡ್ಡ ಡೆಪ್ಟಿ ಕಮಿಷನರು, ಅವನಿ ನೀನೊಬ್ಬ PA. ಮೋಟಾಳ್ಗೊಂದು ಚೋಟಾಳು ಅಂತ. ಲೈ ಹೋದಿಯೋ ಸರಿ, ಇಲ್ಲ ಫುಟ್ಬಾಲ್ ಓದಂಗೆ. ಯಾಕೋಯ್ತಾಳ? ಏನಾಯ್ತು? ಅದು ಈತ ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು, ನಮ್ಮ ಹುಡುಗ. ಅವನೇನಾದ್ರು ಇಲ್ಲ ಇದ್ರೆ ನಾನು ಮೆಂಟ್ಲಾಗೋಗ್ಬಿಡ್ತೀನಿ ಶಾಸ್ತ್ರಿಗಳೇ, ಮೆಂಟ್ಲಾಗೋಗ್ಬಿಡ್ತೀನಿ. ಅದಂಗಲ್ಲ. ಯಾಕೋ ಏನ್ ಮಾಡ್ದೋ? ನಾನೇನು ಮಾಡ್ಲಿಲ್ಲ ಶಾಸ್ತ್ರಿಗಳೇ. ನನಗೊಂದ್ ಸಣ್ಣ ಡೌಟ್ ಬಂತು. ಸೈಕಲ್ಗೆ ಮುಂದ್ಗಡೆ 1 ಚಕ್ರ, ಹಿಂದ್ಗಡೆ 1 ಚಕ್ರ. ಕಾರ್ಗೂ ಮುಂದ್ಗಡೆ 2 ಚಕ್ರ, ಹಿಂದ್ಗಡೆ 2 ಚಕ್ರ, ಎಲ್ಲ ಈಕ್ವಲ್. ಆಟೋಗ್ ಮಾತ್ರ ಯಾಕೆ ಮುಂದ್ಗಡೆ 1 ಹಿಂದ್ಗಡೆ 2 ಚಕ್ರ ಅಂತ ಕೇಳಿದೆ. ಹೀಗೆ ಹೀಗೆ ನನ್ಗೆ ಗೊತ್ತಿಲ್ಲ ಬಿಟ್ಬಿಡಿ ಅಂದ್ರೆ ಕೇಳ್ತಾ ಇಲ್ಲ ಶಾಸ್ತ್ರಿಗಳೇ. ಹಂಗಲ್ಲ ಶಿವ, ಇವಾಗ ಇವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, 10 ವರ್ಷದಿಂದ ಗಾಡಿ ಓಡಿಸ್ತಾವನೆ. ಉತ್ತರ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಹಿಂಗೆ ಅವಾಗಿಂದ ತಲತಿದ್ದೇವೆ ಶಾಸ್ತ್ರಿಗಳೇ. ನಿಮ್ ಕೈ ಮುಗಿತೀನಿ ಶಾಸ್ತ್ರಿಗಳೇ. ಮತ್ತೆ ನನ್ನ ಮಗಳ ಹಂಗಲ್ಲ. ನೀವು ಸುಮ್ಮನಿರೋ. ಮೀಟರ್ ಎಷ್ಟಾಗಿದೆಯಪ್ಪ? ಮೀಟರ್ ದುಡ್ಡು ಯಾರು ಬೇಕು ಶಾಸ್ತ್ರಿಗಳೇ? ತಗೊಳ್ಳಿ, ನಾನೇ ಕೊಡ್ತೀನಿ. ಮೊದಲು ನನ್ನ ಮಗನ್ನ ಕರ್ಕೊಂಡೋಗಿ ಶಾಸ್ತ್ರಿಗಳೇ. ಅಲ್ಲ ಉತ್ತರ ಮನೇಲೆಲ್ಲ ಕಾಯ್ತಾ ಇದೀವಿ, ಹುಡುಗಿ ನೋಡಕ್ ಬರೋ ಹೊತ್ತೇನ ಇದು? ಇದನ್ನ ಯಾಕೋ ತಂದೆ ಜಾಲ್ರ? ಅದು ಹುಡುಗಿ ನೋಡಾದ್ಮೇಲೆ ಒಂದ್ ತಿಥಿ ಅಡಿಗೆಲಿ ವಡೆ ಕರಿಯಕ್ ಹೋಗ್ಬೇಕು. ಹೌದಾ? ಹಾಗೆ ಬರ್ತಾ ಕೈಯಲ್ಲೊಂದು ಸ್ಟವ್, ಸಿಮೆಂಟ್ ಡಬ್ಬ ಹಿಡ್ಕೊಂಡ್ ಬಂದಿದ್ರೆ ಮತ್ತೆ ಬಿಟ್ನಲ್ಲ. ನೋಡೋಗೆ ಬಿಸಾಕೋದನ್ನ. ಬಿಸಾಕಕ್ಕಾಗಲ್ಲ, ಇದು ನಮ್ ಕುಲ್ಕಸ್ಬು. ಸರಿ ಸರಿ, ಆ ಮೂಲೆಯಲ್ಲಿ ಇಡುವಂತೆ ಬಾ. ಶಾಸ್ತ್ರಿಗಳೇ, ನನ್ಗೆ ಇನ್ನೂ ಒಂದ್ ಸಣ್ಣ ಡೌಟು. ನನಗೆ ತೋರಿಸ್ತಾ ಇರೋ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ ತಾನೇ? ಹಾಲತ ದೂಲ ದೂಲ ಮೇಲೇಳುವ ಬಾಲ ಬಾಲ ನಾವಾಗುವ ಚೆಂದಿಲ ತಾಲ. ಸುಮ್ನಿರಕ್ಕ. ವಸಂತಕ್ಕ, ನನಗಿಂತ ದೊಡ್ಡೋಳು ನೀನಿದ್ರು ನನಗೆ ಯಾಕೆ ಮೊದ್ಲು ಗಂಡು ನೋಡ್ತಿದ್ದಾರೆ? ಅದ ನೀ ನನಗಿಂತ ಈ ವಿಷಯದಲ್ಲಿ ಅಡ್ವಾನ್ಸ್ ಆಗಿದೆಯಲ್ಲ, ಅದಕ್ಕೆ. ಹೋಗಕ್ಕ, ಏನೇನೋ ನೋಡಲೇ ಸರಿ. ನನ್ನ ಮದುವೆ ಮಾಡ್ಕೊಂಡ ಹುಡುಗ ಅಮಿಲ್ ಖಾನ್ ಲಿತ್ವಿಕ್ ಲೋಸ್ ಅಂತಲ್ಲ ಇದ್ಲೇನೆ ಈ ಕಲೆಲ್ಗೂ ಆ ಕಲೆಲ್ಗೂ ಮ್ಯಾಚ್ ಆಗದು. ಅಯ್ಯೋ, ಇನ್ನು ರೆಡಿ ಆಗ್ಲಿಲ್ವಾ? ಅಳಿಯಂದ್ರೆ ಆಟೋ ಬಂದಾಯ್ತು. ಆಟೋದಲ್ಲ. ಅಯ್ಯಯ್ಯೋ ಅಮ್ಮ, ನೀನ್ ಅಳಿಯಂದ್ರೆ ನಾನು ನೋಡ್ದಮ್ಮ. ನೋಡಮ್ಮ, ನಾನು ಆಟೋ ಮಾತ್ರ ನೋಡ್ದೆ, ಅಳಿಯಂದ್ರೆ ನೋಡ್ಲಿಲ್ಲ. ಬೇಗ ಬಂದ್ಬಿಡಿ, ಬೇಗ ಕರ್ಕೊಂಬಮ್ಮ. ಸರಿ ಬರಲೇ ನೋಡೋಣ. ಲಂಗೇನ ಹಳಿಯಾಗೆ ಬಂಗಾಲದ ಕಪ್ಪೋತಟ ಲಂಗ. ಅಯ್ಯಯ್ಯೋ, ಇವನ್
ಔಷಧಿ ಕಣೆ. ಇವನ್ ಇಲ್ಲಿ ಯಾಕೆ ಬಂದ? ಹೌದು, ಅಂಕಲ್ ಪಕ್ಕದಲ್ಲಿ ಕೂತಿರೋದು ಯಾರು? ಅವನು ಅವ್ರ ಅಸಿಸ್ಟೆಂಟ್ ಇರ್ಬೇಕು. ಇಲ್ಲಿ ಒಂತಲ ಮೋಲೆ ವಾಸನೆ. ಬಾಲೆ ಹೋಗೋಣ. ಸರಿ. ಯಾವಾಗಲೂ ಅರ್ಜೆಂಟು. ನಮ್ಮನ್ನ ನೋಡೋಕೆ ಗಂಡುಗಳು ಆಟೋದಲ್ಲಿ ಯಾಕೆ ಬಲ್ತಲೆ? ಬರಲ್ಲ, ಕಾಲಲ್ಲಿ ತಾನೇ ಬಲ್ತಲೆ. ಏನ್ರಮ್ಮ ಎಲ್ಲ ರೆಡಿ ಆಗಿದ್ದೀರಾ? ಲೆಡಿ ಆಗೋದು ಬಿಡಿ ಶಾಸ್ತ್ರಿಗಳೇ. ಹಾ. ಹೊಲಗಡೆ ಹಾ. ಔಷಧಿ ಹೊಡೆಯನ್ ಕೂತಿದ್ದಾನಲ್ಲ, ಅವನು ದುಡ್ಡು ಕೊಟ್ಟು ಕಳ್ಸಿ. ಗಂಡುಗಳ ಬಲ ಒತ್ತಾಯ್ತು. ಅಯ್ಯಯ್ಯೋ, ಅವನು ದುಡ್ಡು ಇಸ್ಕೊಳಕ್ ಬಂದಿಲ್ಲಮ್ಮ, ನಿನ್ನ ಕೈ ಹಿಡಿಯೋಕ್ ಬಂದಿದ್ದಾನೆ. ನೀನ್ ಯಾಕಮ್ಮ ಅಂತ ನಗ್ತಿದ್ಯಾ? ಆ ಹುಡುಗನ್ ಪಕ್ಕದಲ್ಲಿ ಕೂತಿಯಾನಲ್ಲ ಅಡಿಗೆ ಬಟ್ಟ ಆಯ್ತಾಳ, ಅವನು ನಿನ್ನ ಗಂಡನಾಗೋನು. ಲೇ, ಶಾಸ್ತ್ರಿ, ಏನ್ ತಮಾಷೆ ಮಾಡ್ತಿಲ್ಲ? ಬಂದ್ಲೇ. ಅಯ್ಯಯ್ಯೋ, ಫ್ಯಾಂಟಾಸ್ಟಿಕ್ ಅಕ್ಕ. ಅಪ್ಪ ನಿಮ್ಗೆ ಈ ತರ ಗಂಡ್ಗಳು ಹುಡುಕ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಾಯ್, ನಿಜವಾಗ್ಲೂ? ಹೌದು ಅಕ್ಕ, ನಿಜವಾಗ್ಲು ಸೂಪರ್. ಸೂಪಲ್ಲ. ನಿನಗೆ ಮೋರಿಗೆ ಔಷಧಿ ಹೊಡಿಯೋನು, ಇನ್ ಇವಳಿಗೆ ಅಡ್ಗೆ ಬಟ್ಟ. ನೋಡೋ, ತಮಾಷೆ ಮಾಡಕ್ಕೂ ಒಂದ್ ಮಿತಿ ಇದೆ. ಯಾರು ತಮಾಷೆ ಮಾಡ್ತಿರೋದು? ಅಪ್ಪನೂ ಶಾಸ್ತ್ರಿನೂ ಸೀರಿಯಸ್ ಆಗಿ ಮಾತಾಡ್ತಿದ್ದಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಂದ್ರೆ ಶಾಸ್ತ್ರಿಗಳು ಹೇಳಿದ್ ನಿಜ? ನಾನ್ ಸತ್ಲು ಅವ್ನ್ ಮದ್ವೆ ಆಗಲ್ಲ. ಅಪ್ಪ ಯಾಕೆ ನಮ್ ಜೀವನ ಜೊತೆ ಆಟಾಡ್ತಿದ್ದಾರೆ? ಅಮ್ಮ, ಏನಮ್ಮ ಇದು ಅನ್ಯಾಯ? ಅಪ್ಪ ಕರ್ಕೊಂಡ್ ಬಂದಿರೋ ಗಂಡು ಯಾರು ಗೊತ್ತಾ? ಒಬ್ಬ ಔಷಧಿ ಹೊಡೆಯೋನು, ಇನ್ನೊಬ್ಬ ಅಡಿಗೆ ಭಟ್ಟ. ಅಡಿಗೆ ಬಟ್ಟನ? ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೆ. ನಿಮ್ ಮನ್ಸ್ ನೋಯ್ದೇ ಇರ್ಲಿ ಅಂತ ಅದನ್ನೆಲ್ಲ ತ್ಯಾಗ ಮಾಡಿ ಮದ್ವೆಗೆ ಒಪ್ಕೊಟ್ರೆ ನೀವ್ ಹೀಗ ಮಾಡೋದು? ಇಷ್ಟು ವರ್ಷ ಮದುವೆನೇ ಇಲ್ದಿಲ್ಲ ಇದ್ದೆ, ಇನ್ಮೇಲೂ ಹಂಗೆ ಇದ್ದು ಬಿಡ್ತೀನಿ. ಅಮ್ಮ, ನನ್ನನ್ನ ಆ ಕೆಂಗೆಲಿ ಮೋಲಿಗೆ ಮಾತ್ರ ಅಳ್ಬೇಡಮ್ಮ, ಅಳ್ಬೇಡ. ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ಟು ನಾನು ಏನ್ ಕೇಳಿದ್ರು ಸರಿಯಾಗಿ ಉತ್ತರನೇ ಕೊಡ್ತಿರ್ಲಿಲ್ಲ. ಆಗ್ಲೇ ಅನ್ಕೊಂಡೆ ಇದ್ರಲ್ಲಿ ಏನೋ ಇದೆ ಅಂತ. ಸಾವಿತ್ರಿ, ಏನೇ ಮಾಡ್ತಾ ಇದ್ದೀರಾ? ಬಂದವರು ಕಾಫಿ ಕೊಡದೆ ಕಾಡ್ ಹರಟು ಹೊಡಿತಾ ಇದ್ದೀರಾ? ಅಲ್ಲದಿ ಅವನ ಔಷಧಿ ಹೊಡಿಯೋನು. ಮೊದಲು ಕಾಫಿ ಕೊಡಿ, ಆಮೇಲೆ ಒಂದಿನ ವಿಷಯ. ಬಂದವ್ರ ಮುಂದೆ ಮಾನ ಕಳಿಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನೋಡು, ತಗೊಂಡೋಗಿ ಕಾಫಿ ಕೊಡು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ನೋಡಮ್ಮ, ನೀನ್ ಕಾಫಿ ತಗೊಂಡೋಗಿ ಕೊಡ್ತಿದ್ದ ಹಾಗೇನೆ ಅವನೇ ನಿನ್ ಕುತ್ತಿಗೆ ತಾಳಿ ಕಟ್ಟಲ್ಲ. ತಗೊಂಡೋಗಿ ಕೊಡು, ಮಿಕ್ಕಿದ್ ನಾನು ವಿಚಾರಿಸ್ಕೋತೀನಿ. ತಗೋ, ಕೊಡು, ಹೋಗು. ಕೊಡಮ್ಮ. ಏನ್ ಹಂಗ ನೋಡ್ತಾ ಇದೀಯಾ? ನಾನು ಮದುವೆ ಆಗೋ ಹುಡುಗಿ ಅಲ್ವಾ, ಅದಕ್ಕೆ ಒಸಿ ಡೀಟೇಲ್ ಆಗಿ ನೋಡ್ತಾ ಇವನಿ. ಹೇಯ್, ಕೊಡೋ ಕಾಫಿನ ಕುಡಿದು ಬಿಟ್ಟು ಸುಮ್ಮನೆ ಹೊಲಟೋಗ್ಬಿಡ್ಬೇಕು. ಈ ಪಿಗಲ್ಗೂ ಡೆಫಿನೆಟ್ ಆಗಿ ಮ್ಯಾಚ್ ಆಗಲ್ಲ. ಹಂಗು ಮೀಲಿ ನನ್ನ ಒಪ್ಪುಗೊಂಡೇ ಪಂಪ್ ಹೊಡೆಯಕ್ಕೆ 2 ಕೈಗಳು ಇಲ್ಲಬಾರ್ದು, ಕತ್ತಲು ಸಾಕು ಬಿಡ್ತೀನಿ. ಗೊತ್ತಾಯ್ತಾ? ಕುಡಿ. ಅದೇನೋ ಹೇಳ್ತಿದ್ಲು. ಅದು 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 ನನ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ಅದೇನೋ ಕೈ ಅದು 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 ನನ್ನ ಕೈ ಹಿಡಿಯಕ್ಕೆ ತುಂಬಾ ಪುಣ್ಯ ಮಾಡಿದಾಳಂತೆ. ಶಾಸ್ತ್ರಿಗಳ, ಅದು ತಿಥಿಲಿ ಪಿಂಡ ಇಡಕ್ ಟೈಮ್ ಆಗ್ಬಿಡುತ್ತೆ. ನಾನು ಹೋಗ್ಬೇಕು. ನನ್ಗೆ ಈ ಹುಡುಗಿನೇ ಓಕೆ. ಅಯ್ಯೋ, ಅದು ಅವನ್ಗೆ, ನಿನಗೆ ಆಗೋ. ನಾಚಾಗಲ್ಲ ನಿನಗೆ? ಸಂಪ್ರದಾಯಸ್ಥರ ಮನೆ ಹುಡುಗಿ ಹತ್ರ ಹೀಗೇನು ನಡ್ಕೊಳ್ಳೋದು? ಅಲ್ಲ, ಕಾಲುಂಗ್ರ ಇದೆಯೇನೋ ಅಂತ ಡೌಟ್ ಬಂದ್ಬಿಡ್ತು. ನನ್ ಜನಿವಾರದ ಆಣೆಗೂ ಅವಳಿಗೆ ಮದುವೆ ಆಗಿಲ್ಲ ಕಣೋ. ಶಾಸ್ತ್ರಿಗಳ, ಈ ಮನೇಲಿ 4 ಹುಡುಗಿರಿದ್ದಾರೆ ಅಂತಂದ್ರೆ 2 ನೋಡಾಯ್ತು. ಇನ್ನಿಬ್ಬರನ್ನು ಕರೆಸ್ಬಿಟ್ರೆ ಸಾಲಾಗಿ ನಿಲ್ಸಿ ಬೆಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹೌದಾ? ಅಷ್ಟೇ ಯಾಕೋ, ಅವ್ರ ಅಮ್ಮನ್ನ ಕರೆಸ್ಬಿಡ್ತೀನಿ. ಎಲ್ರು ಸಾಲ ನಿಲ್ಸಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡು. ಸೂಪರ್ ಐಡಿಯಾ. ಅಂದ್ರೆ ನೋಡು, ಕುಡಿಯೋ. ಇದೆಲ್ಲ ನೀನೇ ಗೆದ್ದಿದ್ದ? ಹೌದು. ಕರ್ಣಂ ಮಲ್ಲೇಶ್ವರಿಯನ್ನು? ಹಾಗೇನಿಲ್ಲ, ಕಾಲೇಜಲ್ಲಿ ನಾನು ಓದ್ತಿದ್ದಾಗ ಕರಾಟೆಲ್ ಗೆದ್ದಿದ್ದು. ಕರಾಟೆನಾ? ಹಾ, ಯಾಕೆ?
ಇಲ್ಲ ಒಳ್ಳೇದೇ. ಮೊದಲೇ ಗೊತ್ತಿದ್ರೆ ನಾವು ಸ್ವಲ್ಪ ಹುಷಾರಾಗಿರ್ತಿದ್ವಿ. ಏನ್ ಹಾಗೆ ನೋಡ್ತಾ ಇದ್ದೀಯ? ನಿಜಕ್ಕೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡ ಹಾಗೆ ಒಬ್ಬ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಸಿಕ್ಕಿದ್ರಿ. ನಾನೇನಾದ್ರೂ ಸ್ವಲ್ಪ ಏಮಾರಿದ್ದಿದ್ರೆ ನಮ್ಮ ಅಕ್ಕ ತಂಗಿರ ಹಾಗೆ ಯಾವನಾದ್ರೂ ಸೈಕಲ್ ಓಡಿಸೋನ್ಗೋ ಆಟೋ ಓಡಿಸೋನ್ಗೋ ಕಟ್ಬಿಟ್ಟಿದ್ರು. ನಾವು ರಜಾ ಸಿಗಾಕೊಂಡ್ಬಿಡ್ತೀಯ. ರಿಯಲ್ ಮ್ಯಾಟ್ರ್ ಏನಂತ ಈಗಲೇ ಹೇಳ್ಬಿಡ. ನೀನು ರಿಯಲ್ ಮ್ಯಾಟ್ರ್ ಏನಾದರೂ ಈಗಲೇ ಹೇಳ್ಬಿಟ್ರೆ ಮತ್ತೆ ನಿನ್ನ ಲೈಫಲ್ಲಿ ಫಸ್ಟ್ ನೈಟ್ ಬರೋದೇ ಇಲ್ಲ. ಇದೇ ಲಾಸ್ಟ್ ನೈಟ್ ಆಗತ್ತೆ. ಯೋಚನೆ ಮಾಡು. ಏನಾಯ್ತು? ಏನೂ ಇಲ್ಲ. ಮುಂದೆ ನನ್ನ ಲೈಫಲ್ಲಿ ಎಂತೆಂಥ ಟ್ವಿಸ್ಟ್ ಬರಬಹುದೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಕರೆಂಟ್ ಹೋಯ್ತು. ಅಯ್ಯೋ ಉಪೇಂದ್ರ ಸಿನಿಮಾ ತರ ಕ್ಲೈಮ್ಯಾಕ್ಸೇ ಅರ್ಥ ಆಗ್ಲಿಲ್ವಲ್ಲ. ಇನ್ನೇನ್ ಬಂತು ಅನ್ನೋಷ್ಟರಲ್ಲಿ ಲೈಟ್ ಆಫ್ ಮಾಡ್ಬಿಟ್ರು. ಮತ್ತೆ ಹಾಕ್ಬೋದಾ? ಕತ್ಲಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೀನಾ? ಅದು ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿತ್ತು, ಅದೇ ಮಾಡ್ತಾರ ಅಂತ ಡೌಟ್ ಬಂದ್ಬಿಡ್ತು. ಅದಕ್ಕೆ ಕಿಟಕಿನಲ್ಲಿ ಏನಕ್ಕೆ ನೋಡ್ತಾ ಇದ್ದೆ. ನಕ್ಕಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ಆದ್ರೂ ಯಾಕೆ ಯಾವಾಗ್ಲೂ ಮುಖಾನ ಉಪ್ಪಂತ ಇಟ್ಕೊಂಡಿರ್ತೀಯ? ವಿಷ ಹಾಕ್ಬಿಟ್ಟವಳ. ಮೊದಲು ನೀನ್ ಕುಡಿಬೇಕಮ್ಮ. ಹೆಂಡತಿ ಕುಡಿದ್ರೆ ಸಂಸಾರ ಸುಖಮಯವಾಗಿರುತ್ತಂತೆ. ಏನು ಆಗಿಲ್ಲ. ಈ ಹೊತ್ನಲ್ಲೂ ಮುಖಾನ ಹೀಗೆ ಇಟ್ಕೋಬೇಕಾ? ನಿಮ್ಮ ಹತ್ರ ಏನು ಮುಚ್ಚಿಡೋದು? ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಬಲವಂತಕ್ಕಾಗಿದ್ದು. ನನಗೂ ಅದೇ ಡೌಟ್ ಬಂತು. ಓದಿರೋ ನೀವು ಓದು ಬರಹ ಗೊತ್ತಿಲ್ಲದೆ ಇರೋ ಒಬ್ಬ ಅಡುಗೆ ಭಟ್ಟನ ಯಾಕೆ ಮದುವೆ ಆದ್ರಿ ಅಂತ. ನನಗೆ ಈ ವಿಷಯ ಮುಂಚೆನೇ ಗೊತ್ತಿದ್ರೆ ಈ ಮದುವೆ ಖಂಡಿತ ನಡೀತಾ ಇರಲಿಲ್ಲ. ಈಗಲೂ ತಾಳಿ ಕಟ್ಟಿದ ಮಾತ್ರಕ್ಕೆ ನೀವು ನನ್ನ ಹೆಂಡತಿ ಆಗಬೇಕಾಗಿಲ್ಲ. ಮನಸಾರ ನನ್ನ ಗಂಡ ಅಂತ ಒಪ್ಪದಾದ್ರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ರೀ. ಮನುಷ್ಯನ ಯೋಗ್ಯತೆನ ಅವನ ವೃತ್ತಿ ನೋಡಿ ಅಳಿಬಾರ್ದು ಅನ್ನೋದು ನನಗೀಗ ಗೊತ್ತಾಯ್ತು. ಐ ಲೈಕ್ ಯು. ಹಂಗಂದ್ರೆ ಅಂದ್ರೆ ನೀವು ನಂಗೆ ಹಿಡ್ಸಿದ್ದೀರಾ ಅಂತ. ಅಂದ್ರೆ ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಯಾ? ನಾನು ನಿನ್ ಗಂಡ ಆಗ್ಬೇಕಾದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನದು? ಹೋಗಿ ನನ್ನ ಡೌಟ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಮೊದಲನೇ ದಿನನೇ ಪುಸ್ಸು. ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ನಾನೇ ಕ್ಲಿಯರ್ ಮಾಡ್ತೀನಿ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಬಂದೆ ಬಂದೆ. ಬಾರೆ ಬಾರೆ ಕೆಂಗಿಲಿ ಮೊಲಿ ಮೂತಿಗೆ ಫಸ್ಟ್ ನೈಟ್ ಬೆಲೆ. ಅವನಿಗಿಂತ ನೀನೇ ವಾಸಿ. ಬಾ ಕುಡಿ. ಬಾರೆ 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 ನನ್ನ ಬಾರೆ 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 ನನ್ನ ಹೂವಿನ ತೇರೆ, ನನ್ನ ಲಾಲ್ಬಾಗ್ ಎಕ್ಸ್ಪ್ರೆಸ್ಸೇ ಬಾ. ನಿಲ್ಸೇ ಸಾಕು. ಯಾಕೆ? ಅಯ್ಯೋ 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 ಏನಾಯ್ತೆ? ಈ ಹೂವೇ ಎಲ್ಲ ಯಾಕೆ ಕೇಳ್ತಾ ಇದೆಯೇ? ಅಯ್ಯೋ ಓ ಇಲ್ಲೆಲ್ಲ ಇಷ್ಟೊಂದು ಹೂವು ಇರ್ಬೇಕಾರೆ ತಲೆ ಮೇಲೆ ಯಾಕೆ ಎಕ್ಸ್ಟ್ರಾ ಲಗೇಜ್ ಅಂತನಾ? ಅಯ್ಯೋ ನನ್ನ ಬಂಗಾರ, ಅಯ್ಯೋ ನನ್ನ ಚಿನ್ನ. ಯಾಕೆ ವಾಪಸ್ಕೊಬೇಡ್ವೆ? ಹಾಲು ಕೊಡು. ಇದೇನಿದು? ಓ ಹಾಲೆಲ್ಲ ನೀನೇ ಕೊಡ್ಬಿಟ್ಯಾ? ನಾನು ಕುಡಿ ಹಾಲನ್ನ ನಾಯಿಗೆ ಹಾಕ್ಬಿಟ್ಟಿದೀಯ. ಅಯ್ಯೋ ಅಯ್ಯೋ ಅದು ಮೂಕ ಪ್ರಾಣಿ ಪಾಪ ಅಂತನಾ? ನೀನು ಹೆಣ್ಣಲ್ಲ, ನೀನು ದೇವತೆ. ನಿನ್ನ ಮನ ಹಾಳಾಗೋಗ, ನನ್ನ ಬಾಳ್ ಹಾಳು ಮಾಡ್ಬಿಟ್ಟಲ್ಲ. ನಿನ್ನ ದೇವತೆ ಬಿಡ್ತೀನಿ. ಅಯ್ಯೋ ಅಯ್ಯೋ ಫಸ್ಟ್ ನೈಟ್ ಅಲ್ಲಿ ನೀನು ಇದೆಲ್ಲ ಮಾಡ್ತೀಯ ಅಂತ ನನ್ಗೆ ಯಾರು ಹೇಳಲೇ ಇಲ್ಲಲ್ಲಪ್ಪ.
ಹೆಗ್ಗಣ ಎಲ್ಲಿದ್ದೆ ನೀನೇ ನಾನಾ ಏಯ್, ನನ್ನ ಫಸ್ಟ್ ಮೀಟ್ ಅಲ್ಲ ನಿನಗೆ ನಾನು ಏನ್ ಹೇಳಿದ್ನು? ಏನ್ ಹೇಳಿದ್ದೆ ಮರ್ತೋಗ್ಬಿಟ್ಟದ ನನಗೂ ನಿನಗೂ ಮ್ಯಾಚ್ ಆಗೋಲ್ಲ. ಹಾ. ನನ್ನ ಸುದ್ದಿಗೆ ಬಲಬೇಡ. ಹಾ. ಕೊಟ್ಟಿರೋ ಕಾಪಿನ ಸುಮ್ಮನೆ ಹೇಳಿಕೊಂಡು ಹೊರಟೋಗು ಅಂತ ಹೇಳಿಲ್ಲೇನೋ. ಯಾ ನೀನೇನೋ ಹೇಳ್ದಮ್ಮ, ಆದ್ರೆ ನಿಮ್ಮಪ್ಪ ಏನ್ ಹೇಳ್ದ ಗೊತ್ತಾ? ನನ್ನ ಮಗಳು ನೀನು ಬಹಳ ಇಷ್ಟಪಟ್ಬಿಟ್ಟವಳೆ ಅಂದ, ಅದಕ್ಕೆ ಕಟ್ಕೊಂಡ್ಬಿಟ್ಟೆ. ಅವಳು ಸಾವಲ ಹೇಳ್ತಾಳೆ. ಹಾ. ನಿನ್ನ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ? ಅಯ್ಯೋ ಯಾರಿಗ್ ಗೊತ್ತು? ನಾನು ಓದು ಬಲಹ ಗೊತ್ತಿಲ್ದವನು. ಅವಳು ನೋಡಿದ್ಲಿ SSLC ಪಾಸ್ ಆಗಿಲ್ಲೋ ಬೊಂಬಾಟು ಫಿಗಲ್ಲು. ನಾನು ಅವಳು ಸುಂದಲಿ. ಅವಳಿಗೂ ನನಗೂ ಸಲಿ ಹೋಗಲ್ಲ ಅಂತ ಯೋಚನೆ ಮಾಡಬಾರ್ದಿತ್ತೇನೋ ಮುಠಾಳ್. ಏ ನಂದು ನಿಂದು ಕಾಂಬಿನೇಷನ್ ಹೆಂಗೈತೆ ಗೊತ್ತೇನೋ? ಹೆಂಗೈತೆ ಚಿನ್ನ? ಬಿಳಿ ಹಾಲಲ್ಲಿ ಕಲಿ ಜೀಲಳೆ ಹಾಕ್ದಂಗೈತೋ. ಒಬ್ಬೊಬ್ಬರಿಗೆ ಒಂದೊಂದು ಐಬ್ ಇರ್ತದೆ ಕಣೆ. ನನ್ನ ಕರಿಯ ಅಂತಂದೆ, ಅದು ನನ್ನ ಐಬು. ನೀನು ತೊತ್ಲಿ ಲೊಲೊಲೊಲೋ ಅಂತೀಯ, ಅದು ನಿನ್ನ ಐಬು. ಒಂದಕ್ಕೊಂದು ಐಬು ಅಡ್ಜಸ್ಟ್ ಆಗ್ಬಿಟ್ರೆ ಸರಿ ಹೋಗ್ಬಿಡ್ತಿದೆ. ಹಾಳು ಮಾಡ್ಬೇಡ ಚಿನ್ನ, ಬಾರೆ ಚಿನ್ನ, ಬಾರೆ ಬಾರೆ. ಅಲ್ವಾ? ಅಯ್ಯೋ ಚಾಕು ಹಾಕ್ತಿದ್ಯಾ ಬೇಡ ಕಣೆ. ಅಯ್ಯೋ ಬಿಟ್ಟು ಹೌದು ಕಣೆ. ಅಯ್ಯಪ್ಪ ಚಾಕು ಬಿಟ್ಬಿಡ್ತೀನ. ಅಯ್ಯೋ ಅಯ್ಯಪ್ಪ ಬೇಡಪ್ಪ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ, ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಬಂದೆ ಬಂದೆ. ಬಾರೆ ಬಾರೆ ಕೆಂಗಿಲಿ ಮೊಲಿ ಮೂತಿಗೆ ಫಸ್ಟ್ ನೈಟ್ ಬೆಲೆ. ಅವನಿಗಿಂತ ನೀನೇ ವಾಸಿ. ಬಾ ಕುಡಿ. ಬಾಬಾಲೆ ಕುಡಿ 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 ಕುಡಿ. ಬಾರೆ 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 ನನ್ನ ಬಾರೆ 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 ನನ್ನ ಹೂವಿನ ತೇರೆ, ನನ್ನ ಲಾಲ್ಬಾಗ್ ಎಕ್ಸ್ಪ್ರೆಸ್ಸೇ ಬಾ. ನಿಲ್ಸೇ ಸಾಕು. ಯಾಕೆ? ಅಯ್ಯೋ 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 ಏನಾಯ್ತೆ? ಈ ಹೂವೇ ಎಲ್ಲ ಯಾಕೆ ಕೀಳ್ತಾ ಇದೆಯೇ? ಅಯ್ಯೋ ಓ ಇಲ್ಲೆಲ್ಲ ಇಷ್ಟೊಂದು ಹೂ ಇರ್ಬೇಕಾರೆ ತಲೆ ಮೇಲೆ ಯಾಕೆ ಎಕ್ಸ್ಟ್ರಾ ಲಗೇಜ್ ಅಂತನ? ಅಯ್ಯೋ ನನ್ನ ಬಂಗಾರ, ಅಯ್ಯೋ ನನ್ನ ಚಿನ್ನ. ಯಾಕೆ ವಾಪಸ್ಕೊಬೇಡ್ವೆ? ಹಾಲು ಕೊಡು. ಇದೇನಿದು? ಓ ಹಾಲೆಲ್ಲ ನೀನೇ ಕೊಡ್ಬಿಟ್ಯಾ? ನಾನ್ ಕುಡಿ ಹಾಲ್ನ ನಾಯಿಗೆ ಹಾಕ್ಬಿಟ್ಟಿದ್ಯಾ? ಅಯ್ಯೋ ಅಯ್ಯೋ, ಅದು ಮೂಕ ಪ್ರಾಣಿ ಪಾಪ ಅಂತನಾ? ನೀನು ಹೆಣ್ಣಲ್ಲ, ನೀನು ದೇವತೆ. ನಿನ್ನ ಮನ ಹಾಳಾಗೋಗ, ನನ್ನ ಬಾಳ ಹಾಳು ಮಾಡ್ಬಿಟ್ಟೇನೋ. ನಿನ್ನ ದೇವದ ಬಿಡ್ತೀನಿ. ಅಯ್ಯೋ ಅಯ್ಯೋ, ಫಸ್ಟ್ ನೈಟ್ ಅಲ್ಲಿ ನೀನು ಇದೆಲ್ಲ ಮಾಡ್ತೀಯ ಅಂತ ನನ್ಗೆ ಯಾರು ಹೇಳಲೇ ಇಲ್ಲಲ್ಲಪ್ಪ. ಹೆಗ್ಗಣ ಎಲ್ಲಿದ್ದೆ? ನೀನೇ. ನಾನಾ? ನನ್ನ ಫಸ್ಟ್ ಮೀಟ್ ಅಲ್ಲ ನಿನಗೆ ನಾನು ಏನ್ ಹೇಳಿದ್ನು? ಏನ್ ಹೇಳಿದ್ದೆ ಮರ್ತೋಗ್ಬಿಟ್ಟದ? ನನಗೂ ನಿನಗೂ ಮ್ಯಾಚ್ ಆಗೋಲ್ಲ. ನನ್ನ ಸುದ್ದಿಗೆ ಬಲಬೇಡ. ಕೊಟ್ಟಿರೋ ಕಾಪಿನ ಸುಮ್ಮನೆ ಹೇಳಿಕೊಂಡು ಹೊರಟೋಗು ಅಂತ ಹೇಳಿಲ್ಲೇನೋ. ಯಾ ನೀನೇನೋ ಹೇಳ್ದಮ್ಮ, ಆದ್ರೆ ನಿಮ್ಮಪ್ಪ ಏನ್ ಹೇಳ್ದ ಗೊತ್ತಾ? ನನ್ನ ಮಗಳು ನೀನು ಬಹಳ ಇಷ್ಟಪಟ್ಬಿಟ್ಟವಳೆ ಅಂದ, ಅದಕ್ಕೆ ಕಟ್ಕೊಂಡ್ಬಿಟ್ಟೆ. ಅವಳು ಸಾವಲ ಹೇಳ್ತಾಳೆ. ನಿನ್ನ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ? ಅಯ್ಯೋ ಯಾರಿಗ್ ಗೊತ್ತು? ನಾನು ಓದು ಬಲಹ ಗೊತ್ತಿಲ್ದವನು. ಅವಳು ನೋಡಿದ್ಲಿ SSLC ಪಾಸ್ ಆಗಿಲ್ಲೋ ಬೊಂಬಾಟು ಫಿಗಲ್ಲು. ನಾನು ಅವಳು ಸುಂದಲಿ. ಅವಳಿಗೂ ನನಗೂ ಸಲಿ ಹೋಗಲ್ಲ ಅಂತ ಯೋಚನೆ ಮಾಡಬಾರ್ದಿತ್ತೇನೋ ಮುಠಾಳ್. ಏ ನಂದು ನಿಂದು ಕಾಂಬಿನೇಷನ್ ಹೆಂಗೈತೆ ಗೊತ್ತೇನೋ? ಹೆಂಗೈತೆ ಚಿನ್ನ? ಬಿಳಿ ಹಾಲಲ್ಲಿ ಕಲಿ ಜೀಲಳೆ ಹಾಕ್ದಂಗೈತೋ. ಒಬ್ಬೊಬ್ಬರಿಗೆ ಒಂದೊಂದು ಐಬ್ ಇರ್ತದೆ ಕಣೆ. ನನ್ನ ಕರಿಯ ಅಂತಂದೆ, ಅದು ನನ್ನ ಐಬು. ನೀನು ತೊತ್ಲಿ ಲೊಲೊಲೊಲೋ ಅಂತೀಯ, ಅದು ನಿನ್ನ ಐಬು. ಒಂದಕ್ಕೊಂದು ಐಬು ಅಡ್ಜಸ್ಟ್ ಆಗ್ಬಿಟ್ರೆ ಸರಿ ಹೋಗ್ಬಿಡ್ತಿದೆ. ಹಾಳು ಮಾಡ್ಬೇಡ ಚಿನ್ನ, ಬಾರೆ ಚಿನ್ನ, ಬಾರೆ ಬಾರೆ. ಅಲ್ವಾ? ಅಯ್ಯೋ ಚಾಕು ಹಾಕ್ತಿದ್ಯಾ ಬೇಡ ಕಣೆ. ಅಯ್ಯೋ ಬಿಟ್ಟು ಹೌದು ಕಣೆ. ಅಯ್ಯಪ್ಪ ಚಾಕು ಬಿಟ್ಬಿಡ್ತೀನ. ಅಯ್ಯೋ ಅಯ್ಯಪ್ಪ ಬೇಡಪ್ಪ. ಯಾರಿಗಿಲ್ಲ ಅಪ್ಪನಪ್ಪು ನನ್ನ ಮನ ಬಂದಿದೆ. ಸಡ್ಕ ನಮ್ಮ ಹೆಂಗಸರು ಇನ್ನೇನು ಅವ್ರ ಅಪ್ಪನ ಮನೆಯಿಂದ ದುಡ್ಡು ಇಸ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ಕೊಟ್ಟರೋ ಗೂಸ ಅಂತದು. ದುಡ್ಡು ಸಿಕ್ಕಿದ ಮೇಲೆ ನಮ್ಮ ಹಿಡಿಯೋರು ಯಾರು? ಶಿವ, ಕಿಂಗ್ಸ್ ಆಫ್ ಇಂಡಿಯಾ. ಆಟ ಬಂತು, ನಡಿ ದುಡ್ಡು ಇಸ್ಕೊಳ್ಳೋಣ. ಅಮ್ಮ ಏನಾಯ್ತು? ಇವಳು ಯಾಕಲ್ಲ ಬಂದ್ಲು? ಲೇಡಿ ರ್ಯಾಂಬೋ ಇಲ್ಲದ ಲಾ ಪಾಯಿಂಟ್ಗಳೆಲ್ಲ ಆಗ್ತಾಳೆ. ಅವಳ ಹತ್ರ ನೀನೇ ಮಾತಾಡು, ನಾ ಹಿಂದ್ಗಡೆ ನಿಂತ್ಕೊಳ್ಳಲಿ. ಹಲೋ, ಏನು ನೀವಿಬ್ರು ಸೇರ್ಕೊಂಡು ನಮ್ಮ ಅಕ್ಕ ತಂಗಿರ್ನ ಹೊಡೆದ್ರಂತೆ?
ನಿಮ್ಮನ್ನೇ ಕೇಳ್ತಿರೋದು. ನಾವ್ ಅವ್ರನ್ನ ಹೊಡಿತೀವಿ, ಬೈತೀವಿ, ಮುದ್ದಾಡ್ತೀವಿ, ಅದಕ್ಕೇನೀಗ? ನಾವು ಬೇಕಾದ್ರೆ ಕಚ 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 ಅಂತ ಕತ್ತರಿಸಾಕ್ತಿವಿ, ಯಾಕಂದ್ರೆ ತಾಳಿ ಕಟ್ಟಿದೀವಿ. ಅಂದ್ರೆ ತಾಳಿ ಕಟ್ಬಿಟ್ಟ ತಕ್ಷಣ ನಿಮ್ಮನೆ ಕೆಲಸ ತಾಳ್ಗಳ ಅವರು? ಅದಕ್ಕಿಂತ ಕಡೆ ನಾವೇನ್ ಪುಕ್ಸಟ್ಟೆ ಮದ್ವೆ ಮಾಡ್ಕೊಂಡ್ ಬಂದಿಲ್ಲ ಅಮ್ಮಣ್ಣಿ. ನಿಮ್ ತಂದೆಗೆ 50,000 ರೂಪಾಯಿ ಕೊಟ್ಟಿದ್ದೀನಿ. ನಿಂದು ನಿನ್ ತಂಗಿದು ಮದ್ವೆ ಆಗಿದ್ದು ಅದೇ ಹಣದಲ್ಲಿ, ಜ್ಞಾಪಕ ಇಟ್ಕೋ. ಅದು ಒಂದ್ ಮದ್ವೆನ ವರ್ ಪೂಜೆ ಕೊಟ್ರ ಎಕಡ ನೋಡು. ಇದನ್ನ ರಸ್ತೆಲ್ ಡಾಂಬರ್ ಹಾಕೋರು ಹಾಕೊಳಲ್ಲ. ಇದನ್ನ ಹಾಕಡ್ ರಸ್ತೆಲ್ ಹೋದ್ರೆ ನಾಯಿಗಳೆಲ್ಲ ಬಂದ್ ಕಾಲೆತ್ತವೆ. ಓಹೋ, ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ದುಡ್ಡು ಕೇಳಕ್ ಕಳ್ಸಿದೀರಾ? ಬಿಸ್ನೆಸ್ ಮಾಡ್ಬೇಕು ಅನ್ನಿಸ್ತು, ಕೈನಲ್ಲಿ ಹಣ ಇರ್ಲಿಲ್ಲ, ಹೇಳ್ ಕಳ್ಸಿದ್ವಿ, ಅದಕ್ಕೇನೀಗ? ರೀ, ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿದ್ರೆ ನಿಮ್ಮ ಹಣದಲ್ಲೇ ಶುರು ಮಾಡ್ರಿ. ಗಂಡಸ್ರಾಗಿ ಹೆಂಡತಿನ ಹಣಕ್ಕೆ ಆಸೆ ಪಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಮಿಬ್ರಿಗೆ? ಮೌ 4 ವರ್ಷ ಬೀಗ ಹಿಡ್ಕೋ. ಪ್ರಪಂಚದಲ್ಲಿ ಎಲ್ಲಾ ಮಾವಂದ್ರು ಅಳಿಯಂದ್ರೆ ಕಾಸು ಕೊಡ್ತಾರ. ಕಷ್ಟ ಬಂದಾಗ ಸಹಾಯಕ್ಕೆ ಬರ್ಲಿಲ್ಲ ಅಂದ್ರೆ ಅವ್ನ ಯಾಕ್ರಿ ಬೇಕು? ಅದನ್ನ ಅವ್ರ ಹತ್ರನೇ ಹೋಗಿ ಕೇಳಿ. ಅದನ್ನ ಬಿಟ್ಟು ಬಿಟ್ಟು ನನ್ನ ಅಕ್ಕ ತಂಗಿರ ಮೇಲೆ ಏನಾದ್ರು ಕೈ ಮಾಡಿದ್ರು ಏನ್ ಹೆದರಿಸ್ತೀಯಾ? ಪೀಸ್ ಪೀಸ್ ಮಾಡಿ ಮುದಿ ಕಾಗೆಗಳಿಗೆ ಹಂಚ್ಬಿಡ್ತೀನಿ. ಏನ್ ಮಾಡ್ಕತೀಯ? ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಟ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ. ಹಲೋ, ಇದೇ ನಿಮ್ಮಿಬ್ರಿಗೂ ಲಾಸ್ಟ್ ವಾರ್ನಿಂಗ್. ವಾ, ಪೊಲೀಸ್ ಅಂತ ಪೊಲೀಸು ಏನೇ ಹಾಕಿದ್ಕತ್ತಾರ ನಮ್ದವ್ರು? ಮುಚ್ಕೊಳ್ಳಲೆ ಕಪಿ. ವರದಕ್ಷಿಣೆ ಕೇಸಲ್ಲಿ ಫಿಟ್ ಆದ್ರೆ 7 ವರ್ಷ ಜೈಲ್ಗೆ ಹಾಕಿ ರುಬ್ತಾರೆ. ಓ ಹಂಗಾದ್ರೆ ಇವಳು ಹೋಗಿ ಅದನ್ನ ಕೊಡಕ್ ಮುಂಚೆ ಹೆಂಗಾರು ತಡಿಬೇಕಲ್ಲ? ಇವಳನ್ ತಡೆದ್ ಏನು ಪ್ರಯೋಜನ? ಇವಳನ್ ಈ ಲೆವೆಲ್ ವರ್ಗೂ ಬೆಳೆಯಕ್ ಸದ್ರಾ ಕೊಟ್ಟವನಲ್ಲ ಆಟೋ ಚಾಲಕ, ಅವನಿಗೆ ಚುರುಕು ಮುಟ್ಸಿದ್ರೆ ಇದು ಆಟೋಮೆಟಿಕ್ ಆಗಿ ನಿಂತೋಯ್ತದೆ. ಜಾಲ್ರ ಅಲ್ಲಿ ನೋಡ್ರು, ಯಾವ್ದೋ ಫಿಗರ್ ಹೋಗ್ತಾ ಇದೆ. ನನ್ನ ಮಗನೇ, ಸೀರೆ ಕಂಡ್ರೆ ಸಾಕು ನಾಯಿಗಳ ತರ ಓಡ್ ಬಂದ್ಬಿಡ್ತವೆ. ಅಯ್ಯ ಬಟ್ಟೆತದೆ ನೀನಾ? ಇದ್ಯಾಕಲ್ಲ ಕೈಲಿ ಸೀರೆ ಇಟ್ಕೊಂಡಿದ್ಯಾ? ಇಟ್ಕೊಂಡಲ್ಲಪ್ಪ, ಉಟ್ಕೊಂಡೇ ಓಡಾಡ್ತಾ ಇದ್ದೆ ಸಾಲ್ಗಾರಿನ ತಪ್ಪಿಸ್ಕೊಳಕ್ಕೆ. ಆದ್ರೆ ಗಂಡಸರು ಅದ್ ಏನ್ ಬರ್ಗೆಟ್ಟವ್ರಯ್ಯ, ಗಂಡಸನ್ನ ಬಿಡಕ್ಕಿಲ್ಲ ಅಂತಾರೆ. ಸರಿ ಹೋಗೋಣ ನಡಿ. ಅಯ್ಯೋ ಬೇಡ ಕಣಯ್ಯ, ಮನೆ ತ ಹೋದ್ರೆ ಸಾಲ್ಗಾರ ಕಾಟ ಜಾಸ್ತಿ ಆಗ್ಬಿಟ್ಟದೆ. ನೀನೇ ಕಾಪಾಡ್ಬೇಕು ಕಣಯ್ಯ. ನಾನಾ? ಸರಿಯಾಗಿ ಹೇಳ್ದೆ. ನನ್ ಕುರಾನೆ ಓಡೋದ್ರೆ ರಾಜ್ಕೊಂಬಿಟ್ಟದೆ. ನಿನಗ್ ಮುಲಾ ಮಚ್ಲ? ಇನ್ನೊಂದ್ ತಿಂಗಳೊಳಗಡೆ ಸಾಲ ಕೊಡ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಆಚೆ ಓಡಿಸ್ಬಿಡ್ತೀನಿ ಅಂತ ಸಾಲ್ಗಾರರು ಎದುರಿಸ್ತಾವ್ರ ಕಣೋ. ಅಯ್ಯೋ, ನನ್ನ ಮಗನ ಮನೆಯಿಂದ 8 ತಂದಿದ್ದೆ ತಪ್ಪಾಗೋಯ್ತು ಕಣೆ. ಅಂದ ಚಂದ ನೋಡಿ ಮಂಗ ಆಗ್ಬಿಟ್ವಲ್ಲ. ನಾವ್ ತಪ್ಪು ಮಾಡಿದ ಅಲ್ಲಲ್ಲ ಗುರುವೆ, ಆ ಆಟೋ ಡ್ರೈವರ್ ನಂಬ್ಕೊಂಡ್ ಕಿತ್ತೋಗಿರೋ ಪ್ಲಾನ್ಗಳು ಮಾಡಿದ್ವಿ ನೋಡು, ಅದು ನಮ್ ತಪ್ಪು. ನಮ್ಮನೆ ಕಣ್ ಬಾರ್ಲಾ. ನೀವಿಬ್ರು ನನ್ನ ಕೆಟ್ರ ನಾನು ಮಕ್ಕಳೇ, ನೀವು ಮಾಡಿದ ಗಲಾಟೆಯಿಂದ ಇವತ್ತು ನಾನು ಫುಟ್ಬಾತ್ ಹಾಕ್ಬಿಟ್ಟೆ ಕಣ. ನೀನು ರೋಡ್ಗೆ ಬರ್ಬೇಕು, ನಾವು ಅದನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಅಣ್ಣಮ್ಮ ದೇವಿಗೆ ಅರ್ಕೆ ಕಟ್ಕೊಂಡಿದ್ವಲ್ಲೋ. ಅಣ್ಣ, ಇವತ್ತು 200 ರೂಪಾಯಿ ಸಾಲ ಮಾಡಾದ್ರು ಸರಿ, 8 ಮಠ ಸಾರಾಯಿ ಕೊಡ್ಬಿಟ್ಟು ಒಂದ್ ಕೆಲಸ ಮಾಡು ಶಿವ, ಆರಾಮಾಗಿ ನಮ್ ಜೊತೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಬಂದ್ಬಿಡು. ನನ್ ಜೊತೆ ತೊಟ್ಟಿ ಯಾಕ್ರೆ ಕಿತ್ತಾಡ್ತಾ ಇದ್ದೀರಾ? 100 ಜನ ಕೆಲಸ ಕೊಡೋ ಯೋಗ್ಯತೆ ಇರೋ ನೀವು ರೋಡ್ ನಲ್ಲಿ ಈ ತರ ಚೀಪ್ ಆಗೋದ? ಸುಮ್ ಮುಚ್ಕೊಂಡು ಹೋಗ, ನೀನ್ ಕಚ್ಬೇಡ. ಐತಾಳ, ನಾನು ನಿಜ ಹೇಳ್ತಾ ಇದ್ದೀನಿ ಕೇಳೋ. ಮುತ್ತು, ನೀನೇ ನೋಡು, ನಿಮ್ ಬಾಮೈದ 40 ಲಕ್ಷ ಖರ್ಚು ಮಾಡಿ ಫ್ಯಾಕ್ಟ್ರಿ ಕಟ್ಸಿದಾನೆ. 100 ಜನ ಕೆಲ್ಸಕ್ಕೆ ಬೇಕು ಅಂತಾನು ಪೇಪರ್ ಹಾಕ್ಸಿದಾನೆ ನೋಡು. ಇತ್ಲಾಕ್ ಬಾ. ಇದೇನೇ ಅನ್ಯಾಯ? ನಾವು 3 ಲಕ್ಷ ಕೇಳಿದ್ರೆ ಇಲ್ಲ ಅಂದ್ರು, ಈಗ ನೋಡಿದ್ರೆ 40 ಲಕ್ಷ ಫ್ಯಾಕ್ಟ್ರಿ ಕಟ್ಸವ್ರಲ್ಲಯ್ಯ. ಇವನ್ನ ಸುಮ್ಮನೆ ಬಿಡ್ಬಾರ್ದು ಅಂದ್ರೆ ನಾವೇನ್ ಪಾಲ್ ಕೇಳಕ್ ಅವನ್ ಜೊತೆಗ ಹುಟ್ಟಿದೀವಿ. ನಾವ್ ಅವನ್ ಜೊತೆ ಹುಟ್ಟಿಲ್ಲ ಸರಿ, ನಮ್ ಹೆಂಡತಿರ ಅವನ್ ಜೊತೆ ಹುಟ್ಟಿಲ್ವಾ? ಸುಮ್ನೆ ಸಸ್ಪೆನ್ಸ್ ಇಡ್ಬೇಡ ಕಣೋ, ನಂಗೆ ಅರ್ಜೆಂಟ್ ಆಗ್ಬಿಡ್ತದೆ. ಗಂಡ್ ಮಕ್ಳಿಗೂ ಹೆಣ್ಮಕ್ಳಿಗೂ ಸಮವಾಗಿ ಪಾಲ್ ಕೊಡ್ಬೇಕು ಅಂತ ಕಾನೂನೇ ಇದೆ ಮರಿ. ಈಗ ಮೊದ್ಲು ಲಾಯರ್ ಹತ್ರ ಹೋಗಿ ನಾವೇನೇನ್ ಬೇಕೆಲ್ಲ ಡ್ರಾಫ್ಟ್ ಮಾಡ್ಬಿಟ್ರೆ ಎಲ್ಲ ಸೆಟ್ರೇಟ್ ಆಗ್ಬಿಡುತ್ತೆ. ಐ ಇದೇನಾ ಪೊಲೀಸ್ ಜೀಪು? ಅದು ನಮ್ ಕೃಷ್ಣನ್ ಮನೆ ಮುಂದೆ. ನಡಿ ನೋಡ, ನಡಿ ನೋಡಿ. ದಾರಿ ಬಿಡಿ. ಕೃಷ್ಣಯ್ಯ ಏನಾಯ್ತು? ಯಾವ ಬಾಯಲ್ಲಿ ಹೇಳ್ತಾನೆ ಚೆಂಗಲ್ ನನ್ ಮಗ? ಹೆಂಡತಿಗೆ ತವ್ರ ಮನೆಯಿಂದ ಹಣ ತಗೊಂಡ್ ಬಾ ಅಂತ ಹಿಂಸೆ ಕೊಡ್ತಿದ್ದ. ಇಷ್ಟು ದಿನ ಅವಳು ತಡ್ಕೊಂಡಿದ್ಲು, ಇವತ್ತು ನೇಣು ಹಾಕೊಂಡು ಸತ್ಲು. ಅಯ್ಯೋ ಪಾಪಿ, ನಿನ್ನ ದೇವರಂತ ಮನುಷ್ಯ ಅನ್ಕೊಂಡಿದ್ನಲ್ಲೋ. ಹಳ ಧನಕ್ಕೋಸ್ಕರ ಕಟ್ಕೊಂಡು ಕೊಂದ್ಬಿಟ್ಟಿಯಲ್ಲೋ. ನಾಚಿಕೆ ಆಗಲ್ಲ ನಿನ್ಗೆ? ಬನ್ನಿ.
ಸಾಯೋ ತನಕ ಇವ್ನು ಜೈಲೆಲ್ಲ ಕೊಳ್ಬೇಕು ಎಳ್ಕೊಂಡೋಗಿ ಇವ್ನು ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಗೆ ಆತ ಪರಿಚಯನಾ? ಬರೀ ಪರಿಚಯ ಅಲ್ಲ ಮೇಡಮ್, 5 ವರ್ಷದಿಂದ ಇವ್ನ ಆಟೋನ ನಾನೇ ಓಡಿಸ್ತಿದ್ದೆ. ಅವ್ನ ಸಂಸಾರದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಅವ್ನ ಸಂಸಾರದ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನಮಗೆ, ಆದರೆ ಇಷ್ಟಂತೂ ನಿಜ. 6 ತಿಂಗಳಿಗೆ ಒಂದ್ಸಲ ಆಟೋ ಸ್ಟ್ಯಾಂಡ್ಗೆ ಹೊಸ ಆಟೋ ತಂದು ನಿಲ್ಲಿಸ್ತಾ ಇದ್ದ. ನಮಗೆಲ್ಲ ಆಶ್ಚರ್ಯ, ದುಡ್ಡಿಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಏನು ಹೇಳ್ತಾ ಇರಲಿಲ್ಲ. ಇವನ್ ದುರಾಸೆಗೆ ಪಾಪ ಮುಗ್ಧ ಹೆಣ್ಣನ್ನ ಬಲಿ ತಗೊಂಡ್ಬಿಟ್ಟ. ಮೇಡಮ್, ನೀವು ಹೆಂಗಸ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತೀರಾ ಅಂತ ನಂಗೆ ಗೊತ್ತು. ಇಂಥವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಮೇಡಮ್. ಹೆಂಡತೀರ್ ನೋಡ್ಕೊಳ್ಳೋ ರೀತಿನ ಇದು. ಗಂಡಸರು ಅಂದ್ರೆ ಅವ್ರ ದುಡ್ಡು ತಂದು ಹಾಕ್ಬೇಕು, ಅದ್ ಬಿಟ್ಬಿಟ್ಟು ಹೆಂಡ್ರ ದುಡ್ಡಿಗೆ ಆಸೆ ಪಡೋದು. ನಾವು ನಮ್ಮ ಹೆಂಡ್ರ ಹೆಂಗ್ ನೋಡ್ಕೋತೀವಿ ಗೊತ್ತಾ? ಮೇಡಮ್, ಅವಳು ನೆಲದ ಮೇಲೆ ನಡೆದ್ರೆ ಕಾಲೆಲ್ಲಿ ಸೌದ ಹೋತು ಅಂತ ನಾನು ಆಟೋಲೆ ಓಡಾಡ್ತೀನಿ. ಅವಳು ಕೆಲ್ಸಕ್ಕೆ ಹೋಗ್ಬೇಕು, ಸಂಪಾದನೆ ಮಾಡಬೇಕು ಅಂತಾಳೆ. ನಾನು ಒಪ್ಪಲ್ಲ, ಪಾಪ ಹೆಣ್ಣಿದೀವ, ಅವಳು ಯಾಕೆ ಕಷ್ಟಪಡಬೇಕು? ಅದಕ್ಕೆ ಡೇ ಅಂಡ್ ನೈಟ್ 24 hours ನಾನೇ ಆಟೋ ಓಡಿಸ್ತೀನಿ. ಮೇಡಮ್, ಮನೆ ಅಡಿಗೆ ಕೆಲಸನೆಲ್ಲ ನಾನೇ ಮಾಡ್ತೀನಿ. ನಾನು ಹೆಂಡತಿ ಮನೆಗೆ ಬಂದಾಗ 40 kgs ಇದ್ಲು, ಈಗ 50 kgs ಆಗೋಗ್ಬಿಟ್ಟಿದ್ದಾಳೆ. ಅವಳು ಬೆಳಗ್ಗೆ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಲಿ, ರಾತ್ರಿ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಲಿ, ನಾನು ಸಂಶಯನೇ ಪಡಲ್ಲ. ನನ್ನ ಹೆಂಡತಿ ಅಂತೂ ನೋಡಕ್ ಸ್ವಲ್ಪನೂ ಚೆನ್ನಾಗಿಲ್ಲ, ಕುರೂಪಿ. ಆದ್ರೆ ಇಂಥವಳನ್ನ ನಾನು ಮದುವೆ ಆದ್ರೆ ಅವಳಿಗೊಂದು ಲೈಫ್ ಸಿಗ್ತದೆ ಅಂತ ಮದುವೆ ಮಾಡ್ಕೊಂಡಿದ್ದೀನಿ. ಎಲ್ಲ ಹೆಂಗಸರಿಗೂ ಇವರಂತ ಗಂಡಂದಿರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಹುಡುಗಿ ಸಾವು ನೋಡಿ ತುಂಬಾ ನೊಂದ್ಕೊಂಡಿದ್ದೆ, ಆದ್ರೆ ಇವ್ರ ದೊಡ್ಡ ಗುಣ ನೋಡಿ ಸ್ವಲ್ಪ ಸಮಾಧಾನ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಅವಶ್ಯಕತೆ ಇದ್ರೆ ನಾನು ಹೇಳಿ ಕಳಿಸ್ತೀನಿ. ಕ್ಯಾಮ್ರಾ ಶಿಫ್ಟ್ ಕಳ್ಸ್ಕೊಡ್ರ. ಷಡ್ಕ, ನಮ್ ಹೆಂಡ್ತೀರ್ ಏನಾರ ಟ್ರೈನ್ ಗೀನಿಗೆ ತಲೆ ಕೊಟ್ಬಿಟ್ರ? ಅಲ್ಲ, ಬರೋ ತಡ ಆಯ್ತಲ್ಲ, ಅದಕ್ಕೆ ಕೇಳ್ದೆ. ಅವು ಒನಕೆ ತಗೊಂಡ್ ನಮ್ ಬುಲ್ಡೆ ಹೊಡ್ ಸಾಯ್ಸ ತನಕ ಅವೆಲ್ಲ ಸಾಯ್ತಾವ. ಷಡ್ಕ, ನನ್ಗೆ ಇನ್ನೊಂದು ಸಂದೇಹ. ಏನಪ್ಪ ಅದು? ಯಾವ ನಿಂಟೇನ ನಾವು ಓಡ್ಗಿಡ್ ಹೋಗ್ಬಿಟ್ರ? ಬಸ್ರಿ ಹೆಂಡತಿ ಮೇಲೂ ಅನುಮಾನ ಪಡ್ತೀಯಲ್ಲ? ನಾನ್ ಕೇಳಿದ್ ನಿನ್ನ ಹೆಂಡ್ರ ಬಗ್ಗೆ. ಬರ್ತಾ ಇದಾರೆ, ಪೂರ್ತಿ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೂತ್ಕೋ. ಮಂದಾರ, ನಿಂತ್ಕೋ. ಎಲ್ಲೋಗಿದೆ ಇಷ್ಟೊತ್ತು? ನಿಮ್ಮನ್ನೇ ಕೇಳ್ತಾ ಇರೋದು, ಕೇಳಿಸ್ತಾ ಇಲ್ವಾ? ಎಲ್ಲಿ ಊರು ಸುತ್ತಾಕ್ ಹೋಗಿದ್ರಿ ಅಂತ? ಹೆಂಗಸ್ಲು ಒಳಗಡೆ ಹೋದ್ಲೆ ಊರು ಸುತ್ತಕ್ಕೆ ಹೋಗಿದ್ದಲೆ ಅಂತಾನೇನಾ ಅಲ್ತಾ? ಹೌದು ಅಮ್ಮಣ್ಣಿ, ಗಂಡಸ್ ಆಚೆ ಕಡೆ ಹೋದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಅರ್ಥ, ಹೆಂಗಸ್ರು ಹೋದ್ರೆ ಊರ್ ಸುತ್ತಕ್ ಹೋಗಿದ್ದಾರೆ ಅಂತಾನೆ ಅರ್ಥ. ಇವ್ರ ಹತ್ರ ಏನೋ ಮಾತು, ಎಲ್ಲಿ ಹೋಗಿದ್ರಿ ಸರಿಯಾಗಿ ಹೇಳ್ಬಿಡಿ, ಇಲ್ಲದ್ರೆ ತಲೆ ತೆಗೆದು ಹೊಟ್ಟೆ ಒಳಗ್ ತುರುಕ್ ಬಿಡ್ತೀನಿ. ಕೆಲ್ಸಕ್ಕೆ ಹೋಗಿದ್ವಿ. ಯಾರನ್ನ ಕೇಳೋಗಿದ್ರಿ? ನಾವೇನಿಲ್ಲಿ ಸಂಸಾರ ನಡೆಸ್ತಾ ಇದೀವಾ ಇಲ್ಲ ಕಾರ್ಪೊರೇಷನ್ ಆಫೀಸ್ ನಡೆಸ್ತಾ ಇದೀವಾ? ನಮ್ ತಾಯಣೆ ನಾನು ಅದೇ ಕೇಳ್ತಾ ಇರೋದು. ಹೇಳೆ, ಇನ್ಮೇಲೆ ಮೈ ಮುಟ್ಟದೆಲ್ಲ ಇಟ್ಕೋಬೇಡಿ. ಊಟ ಹಾಕಲ್ಲ ಅಂದ್ರಲ್ಲ, ಅದಕ್ಕೆ ನಾವು ಕೆಲ್ಸಕ್ಕೆ ಸೇರ್ಕೊಂಡ್ವಿ. ನೀವಿನ್ ದಿನ ಹಾಕೋ ಊಟಕ್ಕೆ ತಗೊಳ್ಳಿ 30 ರೂಪಾಯಿ. ಲೋ ಸಡ್ಕ, ಏನಯ್ಯ ಮಕ್ಕಕ್ಕೆ ರಾಚ್ ಬಿಟ್ಟು ಹೋಗ್ತಾವಳೆ, ನೀನ್ ನೋಡಿದ್ರೆ ಸುಮ್ಕೆ ನಿಂತಿದ್ಯಾ? ನಿಮ್ ಸರ್ಗಿ ಹೋಗಿ ಬನ್ಲಿ. ಏನು? ನೀವು ನನಗೆ ಊಟ ಹಾಕಿದ್ದಕ್ಕೆ 10 ರೂಪಾಯಿ. ಹಲೋ, ನೀವು ನನಗೆ ತಾಳಿ ಕಟ್ಟಿದಿಲ್ಲಲ್ಲ, ಆ ಕಲ್ಮುಕ್ಕೆ 10 ರೂಪಾಯಿ. ನಿಮ್ಮ ಅಮ್ಮನಿಗೆ ಅಂದ್ರೆ ನಾ ಮತ್ತೆ ಊಟ ಹಾಕ್ತಿಲ್ಲಲ್ಲ, ಅದಕ್ಕೆ 10 ರೂಪಾಯಿ. ಇನ್ನು ಮೇಲೆ ಈ ಪಿಗಲ್ನ ಮುಟ್ಟಬೇಕು ಅಂದ್ರೆ ನಮ್ ಪರ್ಮಿಷನ್ ತಗೊಂಡು ಮುಟ್ಟಬೇಕು, ಆಯ್ತಲ್ಲ? ಆಯ್ತಾ? ಇನ್ನೂ ಒಂದಿದೆ, ಇನ್ ಮೇಲೆ ನಾನ್ ಮಾಡೋ ಕೆಲಸ ಎಲ್ಲ ಆಲ್ಟರ್ನೇಟ್. ಅಲ್ಲೇ ಕೇಳು. ಏನು ಅಂದ್ರೆ ದಿನ ಬಿಟ್ಟು ದಿನ ನೀನ್ ಮಾಡು, ಗೊತ್ತಾಯ್ತಲ್ಲ? ಗುಡ್ ನೈಟ್. ಏನೋ ರಾಜ, ಅವಳು ಹಾಗ ಅನ್ಕೊಂಡು ಹೋಗ್ತಾ ಇದ್ದಾಳೆ, ನೋಡ್ತಾ ಸುಮ್ನೆ ನಿಂತಿದ್ದೀಯಾ? ನೀನ್ ಗಂಡ್ಸಲ್ವಾ? ನಿನಗೆ ರೋಷ ಇಲ್ವಾ? ನಿನ್ನ ಹತ್ರ ಹೇಳ್ಸ್ಕೋಬೇಕಲ್ಲ, ಹೋಗ್ಬಿಡಮ್ಮ. ಲೋ ಸಡ್ಕ, ಇವಳದ್ ಯಾಕೋ ವಿಪರೀತ ಆಗೋಯ್ತು. ಇದು ನಮ್ ಗಂಡಸ್ತನದ ಪ್ರಶ್ನೆ. ಈಗ ಸೀದಾ ಒಳಗೋಗಿ ಬಾಗಿಲು ಹಾಕೊಂಡು ಅವಳಿಗೆ ನಾನು ವಾಂಚ್ತೀನಿ. ಅವಳಿಗೆ ಎಷ್ಟೇ ಅರ್ಚಿದ್ರು ಯಾವನು ಬಾಗಿಲು ತೆಗಿಬೇಡಿ, ಯಾವನಾರು ತೆಗೆದ್ರು ಅವ್ರಿಗೂ ಸೇರ್ಸಿ ವಾಂಚ್ಬಿಡ್ತೀನಿ. ಬಂದೆ ತಡಿ. ಏನೇ ನೀನು ದುಡಿಯೋ ಪುಟಕೋಸಿ 30 ರೂಪಾಯಿಗೆ ಅಡಿಗೆ ಮಾಡೋ ಎದುರಿಗೆ ನಾನು ಅವಮಾನ ಮಾಡ್ತೀಯಾ? ಆಮೇಲೆ ಅದೇನದು ನೀನ್ ಮಾಡೋ ಕೆಲಸ ಇಲ್ಲ, ನಾನು ಏನದ ಆಲ್ಟರ್ನೇಟ್ ಡೇಸ್ ಮಾಡು. ಮಾಡ್ಬೇಕಾ? ಮಾಡ್ತೀನಿ ತಡಿ. ನನಗೆ ಕೆಲಸ ಮಾಡು ಅಂತ ಹೇಳ್ತೀನಿ. ಕೆಲಸ ಬಾಗಿಲು ತೆಗಿರೋ. ಕಾಪಾಡೋ
ನೀನೇನೋ ಬಸ್ರಿ ಹೆಂಗ್ಸು ಅಯ್ಯೋ ಪಾಪ ಅಂದ್ರೆ ನನ್ನ ತಲೆ ಮೇಲೆ ಕೂತ್ಕೋತೀಯ ಅಲ್ವೇ? ಇವತ್ತು ನನ್ನ ಮಾತನ್ನೇ ಕೇಳದೆ ಇದ್ದೋಳು ನಾಳೆ ಇನ್ನೊಬ್ಬನ ಜೊತೆ ಓಡೋಗಲ್ಲ, ನನ್ನ ಜೊತೆನೆ ಸಂಸಾರ ಮಾಡ್ತೀಯ ಅಂತ ಏನೇ ಗ್ಯಾರಂಟಿ? ನಿಮ್ಮ ಅನುಮಾನಕ್ಕೆ ಇಷ್ಟು ಬೆಂಕಿ ಹಾಕ ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಡ್ತೀರಲ್ಲ, ನಾಚಿಕೆಗಲ್ಲ ನಿಮ್ಗೆ? ನನ್ನನ್ನೇ ಬೈತಾ ಇದೆಯಾ? ಈ ಕೈ ಬರೀ ಒಡೆ ಕರಿಯಕ್ಕೆ ಪಾಯಸ ತೋಳ್ಸಕ್ ಇದೆ ಅಂತ ತಿಳ್ಕೊಂಡಿದ್ಯೇನೋ? ಇವತ್ತು ತೋರಿಸ್ತೀನಿ ಇದ್ರ ಕರಾಮತ್ತು. ಏಯ್! ಸತ್ತೆ ಓದೆ ಕಣ ಓದೆ ಅಮ್ಮ ಅಮ್ಮ. ಏ ನೀನ ತಾಯ ನೀನು ನಾಯಿ ಒಳಗಂಗ್ ವಾಗ್ತಾ ಇದ್ದಾಗ ಕಿರಿಸ್ತಾ ಇಲ್ಲೇ ಕುಂತಿದ್ಯಾ? ನಡಿ ಒಳಗೆ ನಡಿ ಅದಕ್ಕೆ ನಡಿ ನಡಿ ನಡಿ. ಏ ನೀನ ಏ ನೀನು ಸ್ನೇಹಿತನೇಯ? ನಿನ್ನ ಮನೆ ಪಕ್ಕ ಯಾಕಿದೀನಿ ಗೊತ್ತಾ? ನಾನು ಸೇಫ್ ಆಗಿರ್ತೀನಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ನಾನು ಸೇಫೇ ಹೋಯ್ತಾ ಅದೇ. ನೀನು ಸುರಾಜ್ಕೊಂಬಿಟ್ಯಾ? ನನ್ ಕೈ ನೋಡು ಬಾಳೆ ದಿಂಡಂಗಿತ್ತು. ನನ್ನ ಹೆಂಡ್ರಿದನ್ ಮ್ಯಾಕೆ ಹಣ್ಣು ಮಾಡ್ಬಿಟ್ಟವಳೆ. ಅವಳು ನಿನ್ ಕೈ ಸುಟ್ಬಿಟ್ಲಾ? ಮುಖ ಸುಡಕ್ ಮುಂಚೆ ಆಚೆ ಬಂದ್ಬಿಟ್ಟೆ. ಅಯ್ಯೋ ಇವರಿಬ್ರು ಬೇರೆ ಬೇರೆ ಇದ್ರೆ ಹಿಂಗೆ ಇನ್ನು ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಶಂಭುಲಿಂಗ ಗೋವಿಂದ. ನೋಡ ಇನ್ಮೇಲೆ ನಾವಿಬ್ರು ಇಲ್ಲಿ ಇರಬಾರ್ದು. ನಡಿ ಹೊಂಟಾಗಣ. BBC ಯಾರಪ್ಪ ಅದು? ಆಟೋ ರಿಕ್ಷಾ ಕಣೋ. ಅಯ್ಯೋ. ಅವನಿಗೆ ವಿಷಯ ಗೊತ್ತಾಗೋದ್ರೆ 68 ಚಾನಲ್ಗೂ ಟೆಲಿಕಾಸ್ಟ್ ಮಾಡ್ತಾನೆ ಕಣೋ. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ಅವನಿಗೆ ಈ ವಿಷಯ ನಾವ್ ಹೇಳದೇ ಬೇಡ. ಹೇಳದೇ ಬೇಕಾಗಿಲ್ಲ. ಆದ್ರೆ ನೀನ್ ಮುಖ ನೋಡ್ಕೊ, ಕರೆಂಟ್ ಹೊಡೆದ್ ಕಪಿ ಇದ್ದಂಗಿದ್ಯಾ. ಅವ್ನಿಗೆಲ್ಲ ಗೊತ್ತಾಗೋಗ್ಬಿಡ್ತದೆ. ವರ್ಷಕೇಳು ವರ್ಷಗಳದೇನು ಮುಚ್ಕೊಂಡೇ ಬಿಡ್ತೀನಿ. ಏನದ ಇಲ್ಲಾಡ. ಅಯ್ಯೋ ಏನ್ರಯ್ಯ ಇಬ್ರು ಒಳ್ಳೆ ಪಂಚರ್ ಆಗಿರೋ ಟೈರ್ಗಳ ತರ ಇದೀರಾ? ಅದು ಬಿಸಿಲು ಜಾಸ್ತಿ ರಾತ್ರಿ ಹೊತ್ತು. ರಾತ್ರಿ ಬಿಸಿಲ ನನ್ಗೆ ಹೂವನ ಗುರು. ನನ್ನ ಹೆಂಡ್ರು ನನ್ ಕೈ ಸುಟ್ಟಾಕ್ಬಿಟ್ಲು. ಇವ್ನ ಹೆಂಡ್ರು ಇವ್ನ ಗ್ರಾಚಾರ ಮುಡಿಸ್ಬಿಟ್ಲು. ಓಹೋ ಅದೇ ರಾಗ ಅದೇ ಹಾಡ? ಅಂದ್ರೆ ಅಲ್ಲೂ ಅದೇ ಕತೆನಾ? ಇಲ್ಲಿ ನಿಮ್ ಹೆಂಡ್ತಿರೋ ನಿಮ್ಮನ್ ಮನೆ ಆಚೆ ತಳಿದ್ರ ಅಂತ ನೀಯೇ ತಿಳಿದಿರೋ ಮನೇಲಿ ಇರಬಾರ್ದು ಅಂತ ನಾನೇ ಆಚೆ ಬಂದೆ. ಹಾಗಾದ್ರೆ ಇದೆಲ್ಲ ಇದ್ದಕ್ಕಿದ್ದಂಗೆ ಹೆಂಗಮ್ಮ? ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾವ್ರು ನೋಡು. ಅಂದ್ರೆ ತಿಮ್ರ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅವ ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಅವ್ನ ಓನರ್ ಹತ್ರ ಸ್ವಲ್ಪ ಗದ್ರಿದ್ರೆ ಎಲ್ಲ ಸರಿ ಹೋಗತ್ತೆ. ಎಲ್ಲ ಇವನ ಹೆಂಡ್ತೀರು ದುಡಿದ್ರೆ ಸಹಿಸೋಕ್ಕಾಗಲ್ಲ, ನಿಮಗೂ ದುಡಿಯೋ ಯೋಗ್ಯತೆ ಇಲ್ಲ. ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ರೀ.